ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಪ್ಲೇಲಿಸ್ಟಲ್ಲಿ ಇದು 14th ವಿಡಿಯೋ ಐ ಥಿಂಕ್. ಓಕೆ, ಸೊ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋಂಥ ಟಾಪಿಕ್ಸು ಪರ್ಟಿಕ್ಯುಲರ್ ಆಗಿ ಬ್ರೇಕ್ ಡೌನ್ ವೋಲ್ಟೇಜ್, ಅವೆಲಾಂಚಿ ಬ್ರೇಕ್ ಡೌನ್ ಆ್ಯಂಡ್ ಪಿಂಚ್ ಆಫ್ ವೋಲ್ಟೇಜ್ ಅಂತ. ಓಕೆ, ಸೊ ಇದರಲ್ಲಿ 3 ಟಾಪಿಕ್ ಇದೆ. ನಾವು ಲಾಸ್ಟ್ ಟೈಮ್ ಟ್ರಾನ್ಸಿಸ್ಟರ್ ಮತ್ತು ಟ್ರಾನ್ಸಿಸ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಬಹಳಷ್ಟು ವ್ಯೂವರ್ಸು ಬ್ರೇಕ್ ಡೌನ್ ಅಂದರೆ ಏನು, ಅವೆಲಂಚಿ ಬ್ರೇಕ್ ಡೌನ್ ಹೇಗಾಗುತ್ತೆ, ಮತ್ತು ಜೀನರ್ ಬ್ರೇಕ್ ಡೌನ್ ಕೂಡ ಇದರಲ್ಲಿ ಕವರ್ ಮಾಡಿದ್ದೀವಿ. ಓಕೆ, ಸೊ ಪಿಂಚ್ ಆಫ್ ವೋಲ್ಟೇಜ್ ಅಂದರೆ ಏನಿರುತ್ತೆ ಪರ್ಟಿಕ್ಯುಲರ್ ಆಗಿ FETL ಅಂತ. ಯಾಕಂದರೆ ಈ 3 ಟರ್ಮ್ಸು ತುಂಬ ಜಾಸ್ತಿ ಕೇಳಿದ್ದಾರೆ ವೈರ್ಲೆಸ್ PSI ಕರ್ನಾಟಕ ಪೇಪರಲ್ಲಿ. ಸೊ ಅದರಿಂದ ಈ 3 ಟಾಪಿಕ್ಸ್ ಮೇಲೆ ಪರ್ಟಿಕ್ಯುಲರ್ ಆಗಿ ತಿಳ್ಕೊಳ್ಬೇಕಾಗಿರೋದು ಜಾಸ್ತಿ ಇದೆ. ಸೊ ಇದು 3 ಕವರ್ ಆಗಿಬಿಟ್ರೆ ಅದರಲ್ಲಿ ಒಂದೆರಡು ಕ್ವಶನ್ಸು ಪಕ್ಕ ಕನ್ಫರ್ಮ್ ಆಗುತ್ತೆ. ಸೊ ಅದರಿಂದ ನಾವು ಇದನ್ನು ಕವರ್ ಮಾಡಬೇಕಾಗಿರೋ ಅವಶ್ಯಕತೆ ಬಂದಿದೆ, ಮತ್ತು ವ್ಯೂವರ್ಸ್ ಕೂಡ ತುಂಬಾ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಆಲ್ ರೈಟ್, ಸೊ ಇವತ್ತು ಇದ್ರ ಮೇಲೇ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರದ ವೀಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇದು ನಿಮಗೆ ಕರ್ನಾಟಕದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗಿರುವಂಥ ಚಾನಲ್, ಮತ್ತು ನಮಗೂ ಕೂಡ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಆಲ್ ರೈಟ್, ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ಓಕೆ, ಸೊ ಫಸ್ಟ್ ಥಿಂಗ್, ವಾಟ್ ಈಸ್ ಮೀನ್ ಬೈ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ. ಸೊ ಏನಿದು ಬ್ರೇಕ್ ಡೌನ್ ವೋಲ್ಟೇಜ್, ಏನಂತಾರೆ, ಎಲ್ಲಿರುತ್ತೆ ಅಂತ. ಓಕೆ, ಸೊ ಫಸ್ಟ್ ನೋಡಿ ಏನಿದೆ. Breakdown voltage is the minimum voltage beyond which the semiconductor material starts conducting. ಸೊ ಬ್ರೇಕ್ಡೌನ್ ವೋಲ್ಟೇಜ್ ಅಂದರೆ ಇಷ್ಟೇ ಗಾಯ್ಸ್. ಸೊ ಇದು ಒಂದು ಮಿನಿಮಮ್ ವೋಲ್ಟೇಜ್, ಅಂದರೆ ಕೆಳಗಿನ ಲಿಮಿಟ್ ಅಂತ. ಸೊ ಈ ಲಿಮಿಟ್ ಮೇಲ್ ದಾಟಿದ್ರೆ ವೋಲ್ಟೇಜು ಒಂದು ಸೆಮಿಕಂಡಕ್ಟರ್ ಮಟೀರಿಯಲ್ಲು ಕಂಡಕ್ಟಿಂಗ್ ಅಂದರೆ ವಾಹಕ ಸ್ಥಿತಿಗೆ ಮರಳುತ್ತೆ ಅಂತ. ಸೊ ಇದನ್ನು ನೀವು ತಿಳ್ಕೊಬೇಕಂದ್ರೆ ಫಸ್ಟ್ ಒಂದು ಸೆಮಿಕಂಡಕ್ಟರ್ನ ಇಲ್ಲಿ ನೀವು ಡಯೋಡ್ನ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇದು ತುಂಬ ಈಸಿಯಾಗಿ. ಸೊ ಇದು ಡಯೋಡ್ ಅಂತಂದರೆ 2 ಮಟೀರಿಯಲ್ ಇರುತ್ತೆ, N ಟೈಪು ಮತ್ತು P ಟೈಪು. ಅವುಗಳ ಮಧ್ಯೆ ಒಂದು ಜಂಕ್ಷನ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಸೊ ಅದಕ್ಕೆ ಒಂದು ಬ್ಯಾಟ್ರಿನ ನಾವು ಕನೆಕ್ಟ್ ಮಾಡ್ತೀವಿ ಇಲ್ಲಿ. ಸೊ ಜಸ್ಟ್ ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಿಮಗೆ ಡೀಟೇಲ್ಡ್ ನಾಲೆಜ್ ಬೇಕು ಅಂದರೆ ಪ್ಲೀಸ್ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿ ಗೈಸ್. ಅದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ವೀಡಿಯೋಸ್ ಅಪ್ಲೋಡ್ ಆಗಿದೆ ಆಲ್ರೆಡಿ. ಸೊ ಡಯೋಡ್ ಅಂತ ಇರುತ್ತೆ, ಅದರಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಅದನ್ನು ನೀವು ನೋಡ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಬ್ರೇಕ್ ಡೌನ್ ವೋಲ್ಟೇಜ್ ಅಂದರೆ. ಸೊ ಇಲ್ಲೊಂದು ಬ್ಯಾರಿಯರ್ ಇದೆ, ಇಲ್ಲಿ N ಟೈಪ್ ಮಟೀರಿಯಲ್ ಇದೆ ಅಂದ್ಕೊಳ್ಳಿ, ಆಮೇಲೆ ಈ ಕಡೆ P ಟೈಪ್ ಇದೆ. ಓಕೆ, ಸೊ ಇದಕ್ಕೆ ನಾನು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ ಇಲ್ಲಿ ವೋಲ್ಟೇಜ್ ಆಮೇಲೆ ಬ್ಯಾರಿಯರ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಈ ಬ್ಯಾರಿಯರ್ ಸಿಲಿಕಾನಿಗೆ ಎಷ್ಟಿರುತ್ತೆ, 0.7 ವೋಲ್ಟ್ ಇರುತ್ತೆ. ಓಕೆ, ಸೊ 0.7 ಆಲ್ ರೈಟ್. ಓಕೆ, ಸೊ ಈ ಬ್ಯಾರಿಯರ್ ವೋಲ್ಟೇಜು 0.7 ಅಂತ ಸಿಲಿಕಾನಿಗೆ ಇರುತ್ತೆ. ಓಕೆ, ಸೊ ಎಲ್ಲಿಯವರೆಗೂ ನಾವು ಅಪ್ಲೈ ಮಾಡಿರುವಂಥ ಎಕ್ಸ್ಟರ್ನಲ್ ಬ್ಯಾಟ್ರಿ ಏನಿರುತ್ತಲ್ಲ ಇಲ್ಲಿ, ಸಾರಿ ನಾನು ಇನ್ನೊಂದ್ಸತಿ ಡ್ರಾ ಮಾಡ್ತೀನಿ. ಓಕೆ, ಸೊ ಈ ಜಂಕ್ಷನ್ಗೆ ಈ ಅಪ್ಲೈ ಮಾಡಿರೋ ಬ್ಯಾಟ್ರಿ ಇತ್ತಲ್ಲ, ಇಲ್ಲಿ ಪಾಸಿಟಿವ್ ಮತ್ತು ಇದು ನೆಗೆಟಿವ್, ಇದು ಬ್ಯಾಟ್ರಿ ಇದೆ. ಓಕೆ, ಸೊ ಈ ಬ್ಯಾಟ್ರಿ ವೋಲ್ಟೇಜ್ ಯಾವಾಗ 0.7ಗಿಂತ ಕಮ್ಮಿ ಇರುತ್ತೋ ಅಲ್ಲಿಯವರೆಗೆ ಯಾವುದೇ ಥರನಾದಂಥ ಕರೆಂಟು ಇದರಲ್ಲಿ ಫ್ಲೋ ಆಗೋದಿಲ್ಲ, ಕರೆಂಟ್ 0 ಇರುತ್ತೆ. ಓಕೆ, ಸೊ ಯಾವಾಗ ಈ ಅಪ್ಲೈಡ್ ವೋಲ್ಟೇಜು ಎಕ್ಸ್ಟರ್ನಲ್ ಬ್ಯಾಟ್ರಿ ವೋಲ್ಟೇಜು 0.7ಗಿಂತ ಮೇಲೆ ಹೋಗುತ್ತೆ, ಆವಾಗ ಆ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಅಥವಾ ಆ ಡಯೋಡು ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ವೋಲ್ಟೇಜ್ನ ಅಂದರೆ ಆ ಕೆಳಗಿನ ಲಿಮಿಟ್ ಇರುತ್ತಲ್ಲ 0.7 ಅಂತ, ಅದನ್ನು ಬ್ರೇಕ್ ಡೌನ್ ವೋಲ್ಟೇಜ್ ಅಂತೀವಿ. ಬ್ರೇಕ್ ಡೌನ್ ಅಂದರೆ ಏನು, ಕಂಡಕ್ಟ್ ಮಾಡದೇ ಇರುವಂಥ ಸ್ಥಿತಿಯನ್ನು ದಾಟಿ ಕಂಡಕ್ಟ್ ಮಾಡುವಂಥ ಸ್ಥಿತಿಗೆ ಹೋಗುವ ಒಂದು ವೇ ಅನ್ನು, ಒಂದು ಪ್ರೊಸೆಸನ್ನು ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಬ್ರೇಕ್ ಡೌನ್ ಅಂತಂದರೆ ಮುರಿದು ಹಾಕುವುದು, ಅರೆ ವಾಹಕತ್ವವನ್ನು ಮುರಿದು ಹಾಕಿ ವಾಹಕತ್ವಕ್ಕೆ ಮೂವ್ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಸೊ ಅದಕ್ಕೆ ಬ್ರೇಕ್ ಡೌನ್ ವೋಲ್ಟೇಜ್ ಇಸ್ ದ ಮಿನಿಮಮ್ ವೋಲ್ಟೇಜ್ ಆಟ್ ವಿಚ್ ಅ ಪರ್ಟಿಕ್ಯುಲರ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್ ಅಂತ. ಓಕೆ, ಸೊ ಇದಾಯಿತು ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಡೆಫಿನೇಷನ್ ರಿಗಾರ್ಡಿಂಗ್ ಬ್ರೇಕ್ ಡೌನ್ ವೋಲ್ಟೇಜ್. ಸೊ ಏನಿರುತ್ತೆ ಅಂತ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ತುಂಬ ಇಂಪಾರ್ಟೆಂಟ್. ಎಕ್ಸಾಂಪಲ್ ಏನಿರುತ್ತೆ ಇದಕ್ಕೆ, ಫಾರ್ ಡಯೋಡ್ ದ ಬ್ರೇಕ್ ಡೌನ್ ವೋಲ್ಟೇಜ್ ವಿಲ್ ಬಿ 0.7 ವೋಲ್ಟ್. ಸೊ ಸಿಲಿಕಾನ್ ಡಯೋಡ್ ಇತ್ತಂದರೆ ಅದಕ್ಕೆ 0.7 ವೋಲ್ಟ್ ಇದು ಸ್ಟ್ಯಾಂಡರ್ಡ್ ಇದೆ, ಅಂದರೆ ಎಕ್ಸ್ಪೆರಿಮೆಂಟಲ್ ಆಗಿ ಪಡೆದಿರುವಂಥ ಒಂದು ರಿಸಲ್ಟು. ಸೊ ಇದರಲ್ಲಿ ಸಿಲಿಕಾನ್ ಡಯೋಡ್ ಇದೆ ಅಂದರೆ ಅದಕ್ಕೆ ಬ್ರೇಕ್ ಡೌನ್ ವೋಲ್ಟೇಜ್ ಎಷ್ಟಿರುತ್ತೆ, 0.7 ವೋಲ್ಟ್ ಇರುತ್ತೆ. ಓಕೆ, ಸೊ ವೆನ್ ಎವರ್ ದ ಇನ್ಪುಟ್ ವೋಲ್ಟೇಜ್ ಇಸ್ ಲೆಸ್ ದೆನ್ 0.7 ವೋಲ್ಟ್. ಸೊ ಇದರಲ್ಲಿ ಗಮನವಿಡಬೇಕಾದ ಪಾಯಿಂಟ್ ಅಂದರೆ ಲೆಸ್ ದ್ಯಾನ್. ಸೊ 0.7ಗಿಂತ ಕಮ್ಮಿ ಇದ್ದರೆ
ದ ವೋಲ್ಟ್ ದ ಡಯೋಡ್ ವಿಲ್ ನಾಟ್ ಬಿ ಕಂಡಕ್ಟಿಂಗ್. ಸೊ ಡಯೋಡ್ ಕಂಡಕ್ಟ್ ಮಾಡೋದಿಲ್ಲ. ಬಟ್ ಒನ್ಸ್ ದ ಅಪ್ಲೈಡ್ ವೋಲ್ಟೇಜ್ ಇನ್ಕ್ರೀಸಸ್ ಬಿಯಾಂಡ್ ದ 0.7 ವೋಲ್ಟ್ಸ್ ದ ಡಯೋಡ್ ವಿಲ್ ಸ್ಟಾರ್ಟ್ ಕಂಡಕ್ಟಿಂಗ್. ಸೊ ಇಲ್ಲಿ ನೋಡಿ ಸ್ಟಾರ್ಟ್ ಕಂಡಕ್ಟಿಂಗ್ ಅಂತ ಅಂದರೆ 0.7 ವೋಲ್ಟ್ ಮೇಲಾದರೆ ಈ ಡಯೋಡು ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಬ್ರೇಕ್ ಡೌನ್ ಆಗಿದೆ ಅಂತ ಅರ್ಥ. ಸೊ ಜಂಕ್ಷನ್ ಬ್ಯಾರಿಯರ್ ಏನಿರುತ್ತಲ್ಲ ಇವುಗಳ ಮಧ್ಯೆ ಆ ಬ್ಯಾರಿಯರ್ ಬ್ರೇಕ್ ಆಗಿ ಎಲೆಕ್ಟ್ರಾನ್ಸು ಆ ಕಡೆ ಎನ್ ರೀಜನಿಂದ ಪಿ ರೀಜನ್ಗೆ ಮೂವ್ ಆಗಿದೆ ಅಂತ ಅರ್ಥನೇ. ಓಕೆ, ಸೊ ಇದರಿಂದ ಸಿಲಿಕಾನ್ಗೆ 0.7 ವೋಲ್ಟ್ ಆಯಿತು. ಹಾಗಾದರೆ ಜರ್ಮೇನಿಯಮ್ಗೆ ಎಷ್ಟಿರುತ್ತೆ? ಸೊ ನಿಮಗೇನಾದರೂ ಜರ್ಮೇನಿಯಮ್ಗೆ ಎಷ್ಟಿದೆ ಅಂತ ಬ್ರೇಕ್ ಡೌನ್ ವೋಲ್ಟೇಜ್ ಗೊತ್ತಿದ್ರೆ ಪ್ಲೀಸ್ ಗೈಸ್ ವಿಡಿಯೋನ ಸ್ಟಾಪ್ ಮಾಡಿ ಕಮೆಂಟಲ್ಲಿ ಹಾಕಿ ಆನ್ಸರ್, ಆಮೇಲೆ ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ನಾನು ಈ ಕ್ವಶನ್ನ ಇವಾಗ ಆನ್ಸರ್ ಮಾಡೋದಿಲ್ಲ. ಸೊ ನಾನು ಕಮೆಂಟಲ್ಲಿ ಯಾರು ಆನ್ಸರ್ ಮಾಡ್ತೀರಾ ಸೊ ನೋಡಿ ಅಲ್ಲಿಂದ ಒಂದು ಕಮೆಂಟ್ನ ಪಿನ್ ಮಾಡ್ತೀನಿ. ಸೊ ಪ್ಲೀಸ್ ಟ್ರೈ ಟು ಗಿವ್ ಆ್ಯನ್ ಆನ್ಸರ್ ಫಾರ್ ದಿಸ್ ಒನ್. ಜರ್ಮೇನಿಯಮ್ಗೆ ಎಷ್ಟಿರುತ್ತೆ ಅಂತ ಪ್ಲೀಸ್ ನೀವು ಯಾರಾದರೂ ಕಮೆಂಟ್ ಮಾಡಿ ಆನ್ಸರ್ನ ಹೇಳಿ. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್ ನಾವು. ಓಕೆ, ಸಾರಿ, ಬ್ರೇಕ್ ಡೌನ್ ಇನ್ ಡಯೋಡ್. ಸೊ ಡಯೋಡ್ನ ಪರ್ಟಿಕ್ಯುಲರ್ ಒಂದು ಗ್ರಾಫನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಅಂದರೆ ಬ್ರೇಕ್ ಡೌನ್ ಹೇಗಾಗುತ್ತೆ ಒಂದು ಪರ್ಟಿಕ್ಯುಲರ್ ಗ್ರಾಫಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ಮತ್ತು ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ. ಸೊ ಈ ಕಡೆ ವೈ ಆಕ್ಸಿಸಲ್ಲಿ ಏನಿದೆ ಕರೆಂಟ್ ಇದೆ ಗೈಸ್, ಆ್ಯಂಡ್ ಎಕ್ಸ್ ಆಕ್ಸಿಸಲ್ಲಿ ವೋಲ್ಟೇಜ್ ಇದೆ. ಸೊ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ವೋಲ್ಟೇಜ್ ವರ್ಸಸ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಓಕೆ, ಸೊ ಇವಾಗ ನೋಡಿ ಇದು ಸಿಲಿಕಾನ್ ಆಗಿದೆ ಅಂತ ನೀವು ಅಂದ್ಕೊಳ್ಳಿ. ಸೊ ಇದು ಸಿಲಿಕಾನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಈ ವೋಲ್ಟೇಜ್ ಎಷ್ಟಿರುತ್ತೆ? 0.7 ವೋಲ್ಟ್ ಇರುತ್ತೆ ಇಲ್ಲಿ. ಸೊ 0.7 ವೋಲ್ಟ್ಗೆ ಸಡನ್ ಆಗಿ ಕರೆಂಟಲ್ಲಿ ರೈಸ್ ಆಗಿದೆ. ಇಲ್ಲಿ ನೋಡಿ ಈ ಕಡೆ ವೋಲ್ಟೇಜ್ ಚೇಂಜ್ ಆಗ್ತಾ ಇದ್ರು, ಕರೆಂಟ್ ಜೀರೋನೇ ಇದೆ. ಅಂದರೆ ಇಲ್ಲಿ ಬ್ಯಾರಿಯರ್ ಇಲ್ಲಿವರೆಗೂ ಇನ್ನೂ ಬ್ಯಾರಿಯರ್ ಬ್ರೇಕ್ ಆಗಿಲ್ಲ. ಓಕೆ, ಸೊ ಬ್ಯಾರಿಯರ್ ಬ್ರೇಕ್ ಆಗಿಲ್ಲ, ಅದರಿಂದ ಯಾವುದೇ ಥರದ ಕರೆಂಟು ಫ್ಲೋ ಆಗ್ತಾ ಇಲ್ಲ. ಸೊ ಒನ್ಸ್ ಈ ಬ್ಯಾರಿಯರ್ 0.7 ವೋಲ್ಟ್ ಅಂದರೆ ಎಕ್ಸ್ಟರ್ನಲ್ ವೋಲ್ಟೇಜ್ ಏನಿದೆ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, 0.1, 0.2, 0.3, 0.5 ಈ ಥರ ಚೇಂಜ್ ಆಗ್ತಾ ಬಂದ್ರೂ ಕರೆಂಟ್ ಯಾವುದೇ ಚೇಂಜ್ ಆಗಿಲ್ಲ. ಯಾಕಂದರೆ ನಡುವೆ ಪಿ ಎನ್ ಜಂಕ್ಷನಲ್ಲಿ ಇಲ್ಲಿ ಬ್ಯಾರಿಯರ್ ಇರುತ್ತೆ. ಸೊ ಈ ಬ್ಯಾರಿಯರ್ ಇರೋದ್ರಿಂದ ಆ ಎಲೆಕ್ಟ್ರಾನ್ಸು ಈ ಕಡೆ ಫ್ಲೋ ಆಗೋದಿಲ್ಲ ಮತ್ತು ಯಾವುದೇ ಕರೆಂಟ್ ಬರೋದಿಲ್ಲ. ಸೊ ಒನ್ಸ್ ಈ ಬ್ಯಾರಿಯರ್ ಬ್ರೇಕ್ ಆದರೆ ಇಲ್ಲಿ ಸಡನ್ ರೈಸ್ ಆಗುತ್ತೆ, ಯಾಕಂದರೆ ತುಂಬ ಎಲೆಕ್ಟ್ರಾನ್ಸು ಈ ಪಿ ರೀಜನ್ಗೆ ಫ್ಲೋ ಆಗಿಬಿಡುತ್ತೆ, ಆಮೇಲೆ ತುಂಬ ಕರೆಂಟ್ ಬರುತ್ತೆ. ಸೊ ಅದರಿಂದ ಇಲ್ಲಿ ನೀವು ನೋಡ್ಬೋದು ಜೇಕರು ವರ್ಟಿಕಲ್ ಲೈನ್ ನೀವು ಇಲ್ಲಿ ಕಾಣ್ಬೋದು. ಓಕೆ, ಸೊ ಇದು ಆಯಿತು ಗೈಸ್ ಫಾರ್ವರ್ಡ್. ಅಂದರೆ ಫಾರ್ವರ್ಡ್ ರೀಜನಲ್ಲಿ ಅಂದರೆ ಇದು ಫಾರ್ವರ್ಡ್ ಅಂದರೆ ಏನಿರುತ್ತೆ ಗೈಸ್, ಎನ್ಗೆ ಎನ್ನ ಕನೆಕ್ಟ್ ಮಾಡಿರ್ತೀವಿ, ಅಂದರೆ ನೆಗೆಟಿವ್ನ ಕನೆಕ್ಟ್ ಮಾಡಿರ್ತೀವಿ ಈ ಥರ. ಸೊ ಇದು ನೆಗೆಟಿವ್ ಇದೆ. ಓಕೆ, ಸೊ ಈ ಥರ ನಾವು ಕನೆಕ್ಟ್ ಮಾಡಿದಾಗ ಇದು ಫಾರ್ವರ್ಡ್ ಆಗಿರುತ್ತೆ. ಸೊ ಫಾರ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಈಗ ಬರುತ್ತೆ. ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಸೊ ಇದನ್ನು ಬ್ರೇಕ್ ಡೌನ್ ಪಾಯಿಂಟ್ ಬಿ ಅಂತ ಕರಿತೀವಿ. ಸೊ ರಿವರ್ಸಲ್ ಕೂಡ ಅಷ್ಟೇ. ಸೊ ಪಿ ರೀಜನ್ಗೆ ನೆಗೆಟಿವ್ನ ಕನೆಕ್ಟ್ ಮಾಡ್ತೀವಿ, ಎನ್ ರೀಜನ್ಗೆ ಪಾಸಿಟಿವ್ನ ಕನೆಕ್ಟ್ ಮಾಡ್ತೀವಿ, ಆವಾಗ ರಿವರ್ಸ್ ಆಗುತ್ತೆ. ಸೊ ಆವಾಗ ರಿವರ್ಸ್ ಕರೆಂಟ್ ಏನು ಫ್ಲೋ ಆಗುತ್ತಲ್ಲ, ಸೊ ಇದು ಜೀನರ್ ಡಯೋಡಲ್ಲಿ ಆಗುತ್ತೆ ಪರ್ಟಿಕ್ಯುಲರ್ ಆಗಿ. ಸೊ ಆ ರಿವರ್ಸ್ ಕರೆಂಟ್ ಯಾವಾಗ ತುಂಬ ಜಾಸ್ತಿ ಆಗುತ್ತೋ ಆ ವೋಲ್ಟೇಜ್ನ ನಾವು ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಫಾರ್ ಸಿಲಿಕಾನ್ ಇಟ್ ಈಸ್ 0.7 ಆ್ಯಂಡ್ ಫಾರ್ ಜರ್ಮೇನಿಯಮ್ ನೀವು ಆನ್ಸರ್ ಮಾಡಬೇಕು, ಅದನ್ನು ಕಮೆಂಟಲ್ಲಿ ಹಾಕಿ. ಓಕೆ, ಸೊ ಅದನ್ನು ಸರ್ಚ್ ಮಾಡಿ ನೀವು ಇಲ್ಲಿ ಕಮೆಂಟಲ್ಲಿ ಹಾಕಿ. ಆಲ್ ರೈಟ್, ಸೊ ಇವಾಗ ನಾವು ಬ್ರೇಕ್ ಡೌನ್ ಅಂದರೆ ಏನಂತ ನೋಡಿದ್ವಿ, ಅದು ಪರ್ಟಿಕ್ಯುಲರ್ ಆಗಿ ಡಯೋಡಲ್ಲಿ ಏನಿರುತ್ತೆ ಅಂತ ನೋಡಿದ್ವಿ. ಓಕೆ, ಸೊ ಹಾಗಾದರೆ ಅವೆಲಾಂಚಿ ಬ್ರೇಕ್ ಡೌನ್ ಅಂತ ಇದೆಯಲ್ಲ, ಸೊ ಇದೇನಿದು? ಆಲ್ ರೈಟ್, ಸೊ ಬಿಫೋರ್ ಅವೆಲಾಂಚಿ ನಾನು ಒಂದೆರಡು ಪಾಯಿಂಟ್ ನಿಮಗೆ ಹೇಳಬೇಕು ಗೈಸ್. ಸೊ ಬ್ರೇಕ್ ಡೌನಲ್ಲಿ ಟೋಟಲ್ ಆಗಿರೋದು 2 ಟೈಪು. ಜೀನರ್ ಬ್ರೇಕ್ ಡೌನ್ ಅಂತ ಒಂದು ಬರುತ್ತೆ, ಇನ್ನೊಂದು ಅವೆಲಾಂಚಿ ಬ್ರೇಕ್ ಡೌನ್ ಅಂತ 2 ಬರುತ್ತೆ. ಓಕೆ, ಸೊ ಇದಕ್ಕೆ ಹೆಸರು ಹೇಗೆ ಬಂದಿದೆ ಅವೆಲಾಂಚಿ ಅಂತ? ಅವೆಲಾಂಚಿ ಅಂತ ಬಂದಿರೋದೇ ಒಂದು ನಿಮ್ಗೆ ಗೊತ್ತಿರ್ಬೋದು, ಅವೆಲಾನ್ಸ್ ಅಂತ ಬರುತ್ತೆ. ಸೊ ಅವೆಲಾನ್ಸ್ ಅಂತ ಕರಿತೀವಿ. ಹಿಮದ ಗುಡ್ಡ ಇರುತ್ತಲ್ಲ, ಸೊ ಆವಾಗ ಹಿಮ ಕುಸಿಯೋ ಒಂದು ಪ್ರಕ್ರಿಯೆ ಸಡನ್ನಾಗಿ ಕುಸಿಯುತ್ತಲ್ಲ, ತುಂಬ ದೊಡ್ಡ ಡಿಸಾಸ್ಟರ್ ಆಗುತ್ತೆ. ಮತ್ತು ರೀಸೆಂಟಾಗಿ ಸಿಯಾಚಿನಲ್ಲಿ ಆಗಿತ್ತು, ಆವಾಗ ನಮ್ಮ ಹೆಮ್ಮೆ ಇಂಡಿಯನ್ ಆರ್ಮಿ ಕೂಡ ಅದರಿಂದ ತುಂಬಾ ಲಾಸ್ ಆಗಿತ್ತು, ಒಬ್ಬರು ಹುತಾತ್ಮರು ಕೂಡ ಆಗಿದ್ದರು. ಸೊ ಆವಾಗ ಹಿಮ ಸಡನ್ನಾಗಿ ಕುಸಿಯುತ್ತಲ್ಲ, ಸೊ ಅದನ್ನು ನಾವು ಅವೆಲಾನ್ಸ್ ಅಂತ ಕರಿತೀವಿ. ಓಕೆ, ಸೊ ಅದನ್ನೇ ನೆನಪಲ್ಲಿಟ್ಕೊಂಡು ಇಲ್ಲಿ ಸಡನ್ನಾಗಿ ಕರೆಂಟ್ ಜಾಸ್ತಿ ಆಗುತ್ತೆ, ಎಲ್ಲ ಪ್ರಕ್ರಿಯೆಯು ಒಂದು ತಕ್ಷಣದಲ್ಲಿ ಆಗೋಗುತ್ತೆ ಸೆಮಿಕಂಡಕ್ಟಿಂಗ್ ಮಟೀರಿಯಲಲ್ಲಿ. ಸೊ ಅದರಿಂದ ಅದನ್ನು ಅವೆಲಾನ್ಸ್ ಅಂತ ಕರೀತಾರೆ. ಅಂದರೆ ತುಂಬ ತಕ್ಷಣವಾಗಿ ಆಗಿರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ಬ್ರೇಕ್ ಡೌನು, ಇದಕ್ಕೆ ಅವೆಲಾಂಚಿ ಬ್ರೇಕ್ ಡೌನ್ ಅಂತ ಕರೆದಿದ್ದಾರೆ. ಸೊ ಜೀನರ್ ಬ್ರೇಕ್ ಡೌನ್ ನೆಕ್ಸ್ಟ್ ಸ್ಲೈಡಲ್ಲಿದೆ. ಫಸ್ಟ್ ನಾವು ಅವೆಲಾಂಚಿ ಬ್ರೇಕ್ ಡೌನ್ ಏನಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದು ಅರ್ಥ ಆದರೆ ಜೀನರ್ ಬ್ರೇಕ್ ಡೌನ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಅವೆಲಾಂಚಿ ಬ್ರೇಕ್ ಡೌನ್ ತುಂಬ ಇಂಪಾರ್ಟೆಂಟು, ದಯವಿಟ್ಟು ಗಮನವಿಟ್ಟು ಕೇಳಿ. ಓಕೆ, ಆಲ್ ರೈಟ್, ಸೊ ಅವೆಲಾಂಚಿ ಬ್ರೇಕ್ ಡೌನ್ ಈಸ್ ಅ ಫಿನಾಮಿನಾ ದಟ್ ಕ್ಯಾನ್ ಆಕರ್ ಇನ್ both insulating and semiconducting materials. So it is a form of electric current multiplication that can allow very large currents within materials which are otherwise good insulators ಅಂತ. ಅಂದರೆ ಇದು ಅವೆಲಾಂಚಿ ಬ್ರೇಕ್ ಡೌನ್ ಆಗೋದು ಇನ್ಸುಲೇಟಿಂಗ್ ಮತ್ತು ಸೆಮಿಕಂಡಕ್ಟಿಂಗ್ ಮಟೀರಿಯಲ್ಸ್ ಎರಡರಲ್ಲಿ. ಸೊ
ನಾಟ್ ಓನ್ಲಿ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ಸ್, ಇನ್ಸುಲೇಟರ್ಸ್ ಕೂಡ ಇದಕ್ಕೆ ಕಾರಣವಾಗಿದೆ. ಅಂದರೆ ಇನ್ಸುಲೇಟರ್ಸ್ ಕೂಡ ಇದರಲ್ಲಿ ಭಾಗಿಯಾಗ್ತವೆ ಅಂತ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಗೈಸ್, ನಾನು ಇಲ್ಲಿ ಒಂದು ಡಯಾಗ್ರಾಮ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನಿರುತ್ತೆ, ಒಂದು ಆಟಮ್ ಇರುತ್ತೆ. ಓಕೆ, ಸೊ ಆಟಮು ಅದ್ರ ಹೊರಗಡೆ ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ನಿಮ್ಗೆ ಗೊತ್ತು, ಇದು ಔಟರ್ ಮೋಸ್ಟ್ ಸೆಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಗೈಸ್ ನಿಮಗೆ ಅರ್ಥ ಆಗಬೇಕು, ಅದರಿಂದ ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ ಇದು. ಓಕೆ, ಸೊ ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. ನಾನಿವಾಗ ಒಂದು ಇದು ನ್ಯೂಕ್ಲಿಯಸ್ ಕೂಡ, ಇದು ಆಟಮ್ನ ನ್ಯೂಕ್ಲಿಯಸ್ ಇದೆ, ಒಳಗಡೆ ಇರುತ್ತೆ. ಸೊ ಇಲ್ಲೆಲ್ಲ ಮತ್ತೆ ಬೇರೆ 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 ಆದಂಥ ಒಂದು ಆರ್ಬಿಟ್ಸ್ ಇರುತ್ತೆ. ನಾನು ಲಾಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದು ಒಂದು ಆಟಮ್ ಆಗಿದೆ ಗೈಸ್. ಸೊ ಜಸ್ಟ್ ಒನ್ ಆಟಮ್ ಬಗ್ಗೆ ನಾನು ಇಷ್ಟು ಮಾತಾಡ್ತಿರೋದು. ಓಕೆ, ಸೊ ಈ ಕಡೆಯಿಂದ ಏನಾಗುತ್ತೆ, ಒಂದು ಫ್ರೀ ಎಲೆಕ್ಟ್ರಾನ್ ಇದೆ ಅಂತ ಅಂದ್ಕೊಳ್ಳಿ, ಮತ್ತು ಇದೊಂದು ಎನ್ ಮತ್ತು ಪಿ ಟೈಪ್ ಆಫ್ ಜಂಕ್ಷನ್ಸ್ ಇದೆ. ಓಕೆ, ಸೊ ಇಲ್ಲಿ ಎನ್ ಮಟೀರಿಯಲ್ ಇದೆ, ಈ ಕಡೆ ಪಿ ಟೈಪ್ ಆಫ್ ಮಟೀರಿಯಲ್ ಇದೆ. ಸೊ ಎನ್ ಟೈಪ್ ಆಫ್ ಮಟೀರಿಯಲಿಂದ ಒಂದು ಎಲೆಕ್ಟ್ರಾನು ಪಿ ಟೈಪ್ ಕಡೆ ಮೂವ್ ಆಗ್ತಾ ಇದೆ. ಆವಾಗ ಅದ್ರ ದಾರಿಯಲ್ಲಿ ಇದೇನು ಬರುತ್ತೆ, ಜಾಸ್ತಿ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ, ಐಟಮ್ಸ್ ಇರುತ್ತೆ. ಸೊ ಅವೆಲ್ಲ ಐಟಮ್ಸ್ ದಾರಿಯಲ್ಲಿ ಬರುತ್ತೆ. ಆವಾಗ ಈ ಫ್ರೀ ಎಲೆಕ್ಟ್ರಾನ್ ಏನು ಮೂವ್ ಆಗ್ತಾ ಇದೆ ಇದ್ರ ಕಡೆ, ಇದು ಮೂವ್ ಆಗ್ತಾ ಇರುತ್ತೆ. ಸೊ ತುಂಬ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ, ಯಾಕಂದರೆ ಇಲ್ಲಿ ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ ನಾವು, ಎಕ್ಸ್ಟರ್ನಲ್ ವೋಲ್ಟೇಜು. ಸೊ ಎಕ್ಸ್ಟರ್ನಲ್ ವೋಲ್ಟೇಜ್ ಜಾಸ್ತಿ ಆಗಿದ್ದಾಗ ಈ ಎಲೆಕ್ಟ್ರಾನ್ಸ್ಗೆ ತುಂಬಾ ಜಾಸ್ತಿ ವೇಗ ಬರುತ್ತೆ. ಆವಾಗ ಅವು ತುಂಬ ಸ್ಪೀಡಿಂದ ಪಿ ಟೈಪ್ ರೀಜನ್ ಕಡೆ ಮೂವ್ ಆಗ್ತಾ ಇರುತ್ತೆ. ಆವಾಗ ಈ ಫ್ರೀ ಎಲೆಕ್ಟ್ರಾನ್ ಇರುತ್ತಲ್ಲ, ಇದು ಹೀಗೆ ಬಂದು ಇದ್ರ ಜೊತೆ ಕೊಲೈಡ್ ಆಗುತ್ತೆ. ಓಕೆ, ಸೊ ಈ ಆಟಮ್ನ ಔಟರ್ ಮೋಸ್ಟ್ ಶೆಲ್ ಇರುತ್ತಲ್ಲ, ಈ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಜೊತೆ ಇದು ಕೊಲೈಡ್ ಆಗುತ್ತೆ ಅಂತ ಅರ್ಥ. ಸೊ ಇದರಲ್ಲಿರುವಂಥ ಎನರ್ಜಿನ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಸೊ ಟ್ರಾನ್ಸ್ಫರ್ ಮಾಡಿದ ವೇಗದಿಂದ ಈ ಎಲೆಕ್ಟ್ರಾನ್ಸು ಮತ್ತು ಇದ್ರ ಸುತ್ತಮುತ್ತ ಇರೋ 2-3 ಎಲೆಕ್ಟ್ರಾನ್ಸು ಫ್ರೀ ಆಗಿಬಿಡ್ತವೆ. ಓಕೆ, ಸೊ ಫ್ರೀ ಎಲೆಕ್ಟ್ರಾನ್ಸ್ ಆಗಿ ಒಂದಿರೋ ಎಲೆಕ್ಟ್ರಾನು ಇವಾಗ ಎಷ್ಟಾಗಿ ಕನ್ವರ್ಟ್ ಆಯಿತು, ಇಲ್ಲಿ ನೋಡಿ, ಒಂದು ಎಲೆಕ್ಟ್ರಾನ್ ಇನಿಷಿಯಲ್ ಆಗಿ ಮೂವ್ ಆಗ್ತಾ ಇತ್ತು, ಬಟ್ ಇವಾಗ 3-4 ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗಿತ್ತು. ಯಾಕಂದರೆ ಈ ಆಟಮಲ್ಲಿ ಇರುವಂತಹ ಒಂದು ವ್ಯಾಲೆನ್ಸ್, ಔಟರ್ ಮೋಸ್ಟ್ ಎಲ್ಲಕ್ಕಿಂತ ಹೊರಗಡೆ ಇರುವಂಥ ಎಲೆಕ್ಟ್ರಾನ್ಸ್, 3 ಎಲೆಕ್ಟ್ರಾನ್ಸ್ನ ಅದು ಕಿತ್ಕೊಂಡು ಬರುತ್ತೆ ಹೊರಗಡೆ. ಸೊ ಅದರಿಂದ ಫ್ರೀ ಎಲೆಕ್ಟ್ರಾನ್ಸ್ನ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಸೇಮ್ ಚೈನ್ ರಿಯಾಕ್ಷನ್ ಆಗುತ್ತೆ. ಇವಾಗ ನೋಡಿ ಗೈಸ್, ಸೊ ಸೇಮ್ ಮತ್ತೆ ಈ 4 ಎಲೆಕ್ಟ್ರಾನ್ ಫ್ರೀ ಆಗಿದೆಯಲ್ಲ, ಅದು ಈ ಥರ ಮತ್ತೆ ಮೂವ್ ಆಗ್ತಾ ಇರುತ್ತೆ, ಮತ್ತು ಅವುಗಳ ಮಧ್ಯೆ ಬೇರೆ ಆಟಮ್ಸ್ ಬರುತ್ತೆ. ಸೊ ಆವಾಗ ಈ 4 ಎಲೆಕ್ಟ್ರಾನು, ಒಂದೊಂದು ಎಲೆಕ್ಟ್ರಾನು ಮತ್ತೆ 4-4ನ ತೆಗೆದ್ರೆ 4-4 16 64 ಎಲೆಕ್ಟ್ರಾನ್ನ ಇದು ಮತ್ತೆ ಫ್ರೀ ಮಾಡುತ್ತೆ ಅಥವಾ ರಿಲೀಸ್ ಮಾಡುತ್ತೆ ಅಂತ. ಬೇರೆ ಬೇರೆ ಐಟಮ್ನ ಮತ್ತೆ ಇವೆಲ್ಲ ಹಿಟ್ ಮಾಡ್ತವೆ. ಅಂದರೆ ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಡೋದಲ್ಲದೆ ತುಂಬ ಹಣ್ಣನ್ನು ಕೆಡಿಸ್ತು ಎಂದರ್ಥ ಇದರಲ್ಲಿ. ಸೊ ಒಂದು ಫ್ರೀ ಎಲೆಕ್ಟ್ರಾನ್ ಇದ್ದರೆ ಅದು ಇನ್ನೊಂದು 2 ಫ್ರೀ ಎಲೆಕ್ಟ್ರಾನ್ನ ಜನ್ರೇಟ್ ಮಾಡುತ್ತೆ, ಮತ್ತು ಆ 2 ಫ್ರೀ ಎಲೆಕ್ಟ್ರಾನು 4 ಎಲೆಕ್ಟ್ರಾನ್ ಆಗುತ್ತೆ, 4 ಇದ್ದದ್ದು 8 ಆಗುತ್ತೆ, 8 ಇದ್ದದ್ದು 16 ಆಗುತ್ತೆ, ಮತ್ತು 64. ಈ ಥರ ಚೈನ್ ರಿಯಾಕ್ಷನ್ ಆಗುತ್ತೆ. ಇದು ತುಂಬ ಸ್ಪೀಡಾಗಿ ಆಗೋದು. ಸೊ ಅದರಿಂದನೇ ಇದಕ್ಕೆ ಹೆಸರು ಬಂದಿರೋದು ಅವೆಲಾಂಚ್ ಬ್ರೇಕ್ ಡೌನ್ ಅಂತ. ಅಂದರೆ ತಕ್ಷಣ ನಾವು ಕಣ್ಮಿಟ್ಸೋರಲ್ಲಿ ಇಷ್ಟೆಲ್ಲ ಪ್ರಕ್ರಿಯೆ ಆಗೋಗಿರುತ್ತೆ, ಅದು ಒಂಥರ ಸಡನ್ ಆಗಿ ಆಗಿರೋ ಪ್ರಕ್ರಿಯೆ ಆಗಿರೋದ್ರಿಂದ ಇದನ್ನು ಅವೆಲಾಂಚಿ ಬ್ರೇಕ್ ಡೌನ್ ಅಂತ ಕರಿತೀವಿ. ಆಲ್ ರೈಟ್, ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅವೆಲಾಂಚಿ ಬ್ರೇಕ್ ಡೌನ್ ಅಂದರೆ ಏನು ಅಂತ. ಸೊ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅವೆಲಾಂಚಿ ಬ್ರೇಕ್ ಡೌನ್ ಅಂದರೆ ಸೆಮಿ ಕಂಡಕ್ಟಿಂಗ್ ಮತ್ತು ಇನ್ಸುಲೇಟಿಂಗ್ ಮಟೀರಿಯಲ್ಸ್ ಎಲ್ಲ ಆಗೋದು. ಇದರಲ್ಲಿ ಏನಿರುತ್ತೆ, ಒಂದು ಆಟಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈ ಸೆಮಿ ಕಂಡಕ್ಟರ್ ಮಟೀರಿಯಲಲ್ಲಿ ಒಂದು ಆಟಮ್ ಇರುತ್ತೆ, ಅದ್ರ ಸುತ್ತಲೂ ಔಟರ್ ಮೋಸ್ಟ್ ಸೆಲ್ಲಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆವಾಗ ಒಂದು ಫ್ರೀ ಎಲೆಕ್ಟ್ರಾನು ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ಬಡಿಯೋದ್ರಿಂದ ಅದು ಮತ್ತೆ ಫ್ರೀ ಆಗಿರುವಂಥ ಇನ್ನೂ 2-3 ಎಲೆಕ್ಟ್ರಾನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ 2-3 ಎಲೆಕ್ಟ್ರಾನ್ಸು ಮತ್ತೆ ಚೈನ್ ರಿಯಾಕ್ಷನ್ನಲ್ಲಿ ಹೋಗಿ ಇನ್ನೊಂದು ಆಟಮ್ ಇರುತ್ತಲ್ಲ, ಬೇರೆ ಬೇರೆ ಐಟಮ್ಸು, ಆ ಐಟಮ್ಸ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಫ್ರೀ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಕೆಲವು ಕ್ಷಣಗಳಲ್ಲಿ ತುಂಬ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಆಗೋದ್ರಿಂದ ತುಂಬ ಎಲೆಕ್ಟ್ರಿಕ್ ಕರೆಂಟು ಇದರಲ್ಲಿ ಫ್ಲೋ ಆಗುತ್ತೆ. ಸೊ ಆದ್ದರಿಂದ ನಮಗೆ ಜೆ ಕರ್ವ್ ನೋಡೋಕೆ ಸಿಗುತ್ತೆ. ಓಕೆ, ಸೊ ಹೇಗಿರುತ್ತೆ ಜೆ ಕರ್ವ್, ಇಲ್ಲಿ ನೋಡಿ ಜೆ ಕರ್ವ್ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಈ ಥರದ ಜೆ ಕರ್ವ್ ಬರೋದೇ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಇದ್ದಾಗ ಮಾತ್ರ. ಸೊ ಈ ಜೆ ಕರ್ವ್ ಇದೆಲ್ಲ ತುಂಬ ಸಡನ್ ಇನ್ಕ್ರೀಸ್ ಆಗಿದೆ ಕರೆಂಟಲ್ಲಿ, ಇಲ್ಲೆಲ್ಲ ಫ್ರೀ ಎಲೆಕ್ಟ್ರಾನ್ ಜಾಸ್ತಿ ಆಗೋದ್ರಿಂದ ಬರೋದೇ ಇದು ಜೆ ಕರ್ವ್. ಓಕೆ, ಸೊ ಐ ಹೋಪ್ ನಿಮಗೆ ಅವೆಲಾಂಚಿ ಬ್ರೇಕ್ ಡೌನ್ ಅರ್ಥ ಆಗಿದೆ. ಸೊ ಇವಾಗ ಇದು ನೋಡಿ, ಗ್ರಾಫಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಅಂತ. ಸೊ ಇಲ್ಲೇನಿದೆ, ಕರೆಂಟ್ ಇದೆ, ಈ ಕಡೆ ವೋಲ್ಟೇಜ್ ಇದೆ, ಈ ಕಡೆ ರಿವರ್ಸ್ ವೋಲ್ಟೇಜ್, ಈ ಕಡೆ ರಿವರ್ಸ್ ಕರೆಂಟ್ ಅಂತ ಇದೆ. ಸೊ ಜೀನರ್ ವೋಲ್ಟೇಜು ಇದು ಯಾವಾಗ ಆಗುತ್ತೆ, 6 ವೋಲ್ಟಿಂದ ಮೇಲ್ಗಡೆ ಆಗೋದು. ಸೊ ಇದು ಯಾವಾಗ ಆಗುತ್ತೆ, 6 ವೋಲ್ಟಿಂದ ಹಿಂದ್ಗಡೆ. ಸೊ ಇದು 6 ವೋಲ್ಟ್ ಗೈಸ್, 6 ವೋಲ್ಟ್ ಬ್ಯಾರಿಯರು. ಹಿಂದ್ಗಡೆ ಆದರೆ ಜೀನರ್ ಬ್ರೇಕ್ ಡೌನ್ ಅಂತ ಕರಿತೀವಿ, ಮುಂದ್ಗಡೆ ಆದರೆ ಅವೆಲಾಂಚಿ ಬ್ರೇಕ್ ಡೌನ್ ಅಂತ ಕರಿತೀವಿ. ಸೊ ಇದನ್ನು ತುಂಬ ನೆನಪಲ್ಲಿ ಇಟ್ಕೊಳ್ಳಿ ಗೈಸ್, ತುಂಬಾ ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಸೊ 6 ವೋಲ್ಟ್ಗಿಂತ ಮುಂದೆ ಆದರೆ 6 ವೋಲ್ಟ್ ಮೇಲ್ಪಟ್ಟು 6.1, 6.2, 6.3, 6.5 ಈ ಥರ ಮುಂದೆ ಆದರೆ ಅದನ್ನು ನಾವು ಅವೆಲಾಂಚಿ ಬ್ರೇಕ್ ಡೌನ್ ಅಂತ ಕರಿತೀವಿ.
6 ವೋಲ್ಟ್ ಕೆಳಗಡೆ ಆದರೆ ಅದನ್ನು ಜೀನರ್ ಬ್ರೇಕ್ ಡೌನ್ ಜೆಡ್ ಅಂತ ನಾನು ರಿಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ನೋಡಿ ಏನಾಗಿದೆ, ಇಲ್ಲಿವರೆಗೂ ನಾವು ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಬಂದಿದ್ದೀವಿ, ಬಟ್ ಯಾವುದೇ ಥರನಾದಂಥ ಕರೆಂಟು ಇಲ್ಲಿ ಜಾಸ್ತಿ ಫ್ಲೋ ಆಗಿಲ್ಲ, ತುಂಬಾ ಸ್ವಲ್ಪ ವೋಲ್ಟೇಜ್ ಫ್ಲೋ ಆಗ್ತಿದೆ, ಸ್ವಲ್ಪ ಕರೆಂಟ್ ಫ್ಲೋ ಆಗ್ತಿದೆ. ಬಟ್ ಈ ಪಾಯಿಂಟ್ಗೆ ಬಂದ ಮೇಲೆ ಸಡನ್ನಾಗಿ ಇಲ್ಲಿ ಕರೆಂಟಲ್ಲಿ ಇನ್ಕ್ರೀಸ್ ಆಗಿದೆ. ಯಾಕಂದರೆ ಇಲ್ಲಿ ಅವೆಲಾಂಚಿ ಬ್ರೇಕ್ ಡೌನ್ ಆಗಿದೆ. ಅವೆಲಾಂಚಿ ಅಂದರೆ ತುಂಬ ಫ್ರೀ ಎಲೆಕ್ಟ್ರಾನ್ಸು ಒಮ್ಮೆಗೆ ರಿಲೀಸ್ ಆಗುತ್ತೆ. ಸೊ ಅದನ್ನು ನಾವು ಅವೆಲಾಂಚಿ ಬ್ರೇಕ್ ಡೌನ್ ಅಂತ ಕರೆಯೋದು. ಆ್ಯಂಡ್ ಜೀನರ್ ಬ್ರೇಕ್ ಡೌನ್ ಕೂಡ ಹೀಗೆ ಆಗುತ್ತೆ. ಬಟ್ ಗೈಸ್ ಇದು ಕ್ಯಾರಿಯರ್ ಮಲ್ಟಿಪ್ಲಿಕೇಶನಿಂದ ಆಗೋದಲ್ಲ. ಅದು ಏನಕ್ಕಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಜಾಸ್ತಿ ಆದ ಹಾಗೆ ಔಟರ್ ಮೋಸ್ಟ್ ಸೆಲ್ ಇರುತ್ತಲ್ಲ ಈ ಒಂದು ಆಟಮ್ದು, ಇದರಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಎಲೆಕ್ಟ್ರಿಕ್ ಫೀಲ್ಡ್ ಎನರ್ಜಿಯಿಂದ ಎಳೆದುಕೊಳ್ಳುತ್ತೆ ಹೊರಗಡೆ. ಸೊ ಇದರಲ್ಲಿ ಕೂಡ ಫ್ರೀನೇ ಆಗೋದು ಎಲೆಕ್ಟ್ರಾನ್ಸು. ಬಟ್ ಇಲ್ಲಿ ಯಾವುದೇ ಥರದಂಥ ಕೊಲಿಜನ್ ಆಗಲ್ಲ. ಕೊಲಿಜನ್ ಆಗದೇನೆ ಎಲೆಕ್ಟ್ರಿಕ್ ಫೀಲ್ಡು ಹೊರಗಡೆ ಎಳೆಯುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಬೇಸಿಕಲಿ ವೋಲ್ಟೇಜ್ ಇದನ್ನು ಹೊರಗಡೆ ಎಳೆಯುತ್ತೆ. ಅಂದರೆ ವೀಕ್ ಆಗಿರುವಂಥ ಒಂದು ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಇರುತ್ತಲ್ಲ, ಸೊ ಇವುಗಳ ಮಧ್ಯೆ ಫೋರ್ಸ್ ಇರುತ್ತೆ, ನಿಮ್ಗೆ ಇದೆಲ್ಲ ಗೊತ್ತಿರ್ಬೋದು. ಸೊ ಈ ಎಲೆಕ್ಟ್ರಾನ್ನ ಈ ಆಟಮು ನ್ಯೂಕ್ಲಿಯಸ್ ಏನಿರುತ್ತೆ ಇದು ಹಿಡ್ಕೊಂಡಿರುತ್ತೆ. ಬಟ್ ಯಾವಾಗ ಎಕ್ಸ್ಟರ್ನಲ್ ಫೋರ್ಸು ಈ ಎರಡುಗಳ ಮಧ್ಯೆ ಇರುವಂಥ ಫೋರ್ಸ್ಗಿಂತ ಜಾಸ್ತಿ ಆಗುತ್ತೋ ಆವಾಗ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನು ಫ್ರೀ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ಆಗೋ ಒಂದು ಬ್ರೇಕ್ ಡೌನನ್ನೇ ನಾವು ಜೀನರ್ ಬ್ರೇಕ್ ಡೌನ್ ಅಂತ ಕರೆಯೋದು. ಸೊ ಅದನ್ನು ಮತ್ತೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆವಾಗ ಇನ್ನೂ ಡೀಟೇಲ್ ಆಗಿ ನೋಡೋಣ. ಓಕೆ, ಆಲ್ ರೈಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ಇವಾಗ ಮತ್ತೆ ನೋಡಿ ಟೈಪ್ಸ್ ಆಫ್ ಬ್ರೇಕ್ ಡೌನ್ ಅಂತ. ಸೊ ಏನಿದೆ ಎರಡು ಟೈಪು ಆಲ್ರೆಡಿ ಹೇಳಿದ್ದೀನಿ ನಾನು, ಅವೆಲಾಂಚಿ ಬ್ರೇಕ್ ಡೌನ್ ಮತ್ತು ಜೀನರ್ ಬ್ರೇಕ್ ಡೌನ್ ಅಂತ ಎರಡು ಟೈಪ್ ಬರುತ್ತೆ. ಓಕೆ, ಸೊ ಟು ನೋ ಮೋರ್ ಅಬೌಟ್ ದೀಸ್ ವಿಸಿಟ್ ಹಿಯರ್ ಅಂತ ಒಂದು ಲಿಂಕ್ ಕೊಟ್ಟಿದ್ದೀವಿ. ಸೊ ಇದು ಆಲ್ರೆಡಿ ವಿಡಿಯೋ ಅಂದರೆ ಅವೆಲಾಂಚಿ ಮತ್ತು ಜೀನರ್ ಬ್ರೇಕ್ ಡೌನ್ ಮೇಲೆ ಆಲ್ರೆಡಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಗೈಸ್. ಸೊ ಅದ್ರ ಮೇಲೆ ನಿಮಗೆ ಡಯಾಗ್ರಾಮಿಂದ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾಗಿದೆ. ಓಕೆ, ಸೊ ನೀವು ಯಾರು ಇನ್ನೂ ಅದನ್ನು ವಿಡಿಯೋ ನೋಡಿಲ್ಲ, ಯಾಕಂದರೆ ತುಂಬ ಹಳೆ ವಿಡಿಯೋ ಇದೆ. ಸೊ ಅದಕ್ಕೆ ಬೇರೆ ಥಂಬ್ನೇಲ್ ಕೂಡ ಇದೆ. ಓಕೆ, ಸೊ ನಾವು ಎಲೆಕ್ಟ್ರಾನಿಕ್ಸ್ ಪರ್ಟಿಕ್ಯುಲರ್ ಆಗಿ ಚಾಪ್ಟರ್ ಮಾಡುವಾಗ ಅವೆಲಾಂಚಿ ಮತ್ತು ಜೀನರ್ ಬ್ರೇಕ್ ಡೌನ್ ಎರಡನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕ್ತಾ ಇದ್ದೀನಿ ಗಾಯ್ಸ್. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅವೆಲಾಂಚಿ ಬ್ರೇಕ್ ಡೌನ್ ಮತ್ತು ಜೀನರ್ ಬ್ರೇಕ್ ಡೌನ್ ಇವುಗಳ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿರುವಂಥ ಎಕ್ಸ್ಪ್ಲನೇಷನನ್ನು ಪಡೆಯಬಹುದು. ಸೊ ನಮ್ಮ ಚಾನಲಲ್ಲೇ ಇದೆ ಈ ವಿಡಿಯೋ. ಸೊ ನೀವು ದಯವಿಟ್ಟು ಇದನ್ನು ವಾಚ್ ಮಾಡಿ, ಯಾಕಂದರೆ ಅದರಲ್ಲಿ ತುಂಬಾ ನಾವು ಒಂದು ಕಲರ್ಫುಲ್ ಆಗಿರುವಂಥ ಡಯಾಗ್ರಾಮ್ನ ಹಾಕಿ ಮತ್ತು ಪೆನ್ನಿಂದ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಡಿಯೋ ಆಗಿದೆ. ಸೊ ಅದರಲ್ಲಿ ಈ ಥರ PPT ಇಲ್ಲ ಗೈಸ್. ಸೊ ಅದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ಯಾವುದಾದ್ರೂ ಎಲೆಕ್ಟ್ರಾನಿಕ್ ಫಿನಾಮಿನಾ ನಾವು ತಿಳಿಸ್ಬೇಕಂದ್ರೆ. ಸೊ ಅದಕ್ಕೆ ಪ್ಲೀಸ್ ವಾಚ್ ದ ವಿಡಿಯೋ. ಓಕೆ, ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಆಲ್ ರೈಟ್. ಓಕೆ, ಸೊ ಇವಾಗ ಪಿಂಚ್ ಆಫ್ ವೋಲ್ಟೇಜ್ ಅಂದರೆ ಏನು ಅಂತ ನೋಡೋಣ. ಸೊ ಪಿಂಚ್ ಆಫ್ ವೋಲ್ಟೇಜ್ ತುಂಬಾ ಇಂಪಾರ್ಟೆಂಟ್ ಗೈಸ್ ಇದು ಕೂಡ. ಓಕೆ, ಸೊ ಡೆಫಿನಿಷನ್: ಪಿಂಚ್ ಆಫ್ ವೋಲ್ಟೇಜ್ ಇಸ್ ದ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಆಫ್ಟರ್ ವಿಚ್ ದ ಡ್ರೈನ್ ಟು ಸೋರ್ಸ್ ಕರೆಂಟ್ ಬಿಕಮ್ಸ್ ಆಲ್ಮೋಸ್ಟ್ ಕಾನ್ಸ್ಟಂಟ್. ಸೊ ಇಲ್ಲಿ ಬೇರೆ ಬೇರೆ ಕಲರಲ್ಲಿ ಹಾಕಿರುವಂಥ ಟರ್ಮ್ಸು ತುಂಬಾ ಇಂಪಾರ್ಟೆಂಟ್ ಇದೆ ಗೈಸ್. ಸೊ ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಆ್ಯಂಡ್ JFET ಎಂಟರ್ಸ್ ಇನ್ ಟು ಸ್ಯಾಚುರೇಷನ್ ರೀಸನ್ ಆ್ಯಂಡ್ ಈಸ್ ಡಿಫೈನ್ಡ್ ಓನ್ಲಿ ವೆನ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇಸ್ 0 ಅಂತ. ಓಕೆ, ಏನಿದ್ರ ಅರ್ಥ? ಪಿಂಚ್ ಆಫ್ ವೋಲ್ಟೇಜ್ ಈಸ್ ದ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಅಂದರೆ ಇದು ಡ್ರೈನ್ ಮತ್ತು ಸೋರ್ಸ್. ಸೊ FET ಅಂದಾಗ ಏನಿರುತ್ತೆ, ಡ್ರೈನು, ಸೋರ್ಸು ಮತ್ತು ಗೇಟ್ ಅಂತ ಇರುತ್ತೆ. ಸೊ ಡ್ರೈನ್ ಮತ್ತು ಸೋರ್ಸ್ ಮಧ್ಯೆ ಇರುವಂಥ ವೋಲ್ಟೇಜ್ನ ನಾವು ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಯಾವಾಗ ಗೇಟ್ ಮತ್ತು ಸೋರ್ಸ್ ಮಧ್ಯೆ ಸೋರ್ಸ್ನ ವೋಲ್ಟೇಜು 0 ಆಗಿರಬೇಕು. ಸೊ ಗೇಟ್ ಟು ಸೋರ್ಸ್ ವೋಲ್ಟೇಜು 0 ಆಗಿರುತ್ತೆ. ಮತ್ತು ಏನಾಗಿರುತ್ತೆ, ಡ್ರೈನ್ ಟು ಸೋರ್ಸ್. ಓಕೆ, ಸೊ ಡ್ರೈನ್ ಟು ಸೋರ್ಸ್ ಕರೆಂಟ್ ಬಿಕಮ್ಸ್ ಆಲ್ಮೋಸ್ಟ್ ಕಾನ್ಸ್ಟಂಟ್ ಅಂತ. ಡ್ರೈನ್ ಮತ್ತು ಸೋರ್ಸ್ ಇರುತ್ತಲ್ಲ, ಸೊ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇದು FETನ ಡಯಾಗ್ರಾಮ್. ಸೊ ಈ ಥರ ನಾವು FETನ ಓಕೆ, ಸೊ ನಾ FETನ ಹೀಗೆ ರಿಪ್ರೆಸೆಂಟ್ ಮಾಡ್ತೀವಿ. ಇದೇನಿದೆ, ಗೇಟ್ ಇದೆ, ಇದು ಸೋರ್ಸ್ ಇದೆ, ಆಮೇಲೆ ಇಲ್ಲಿರುವಂಥದ್ದು ಡ್ರೈನು. ಇದೇನು ಹೇಳುತ್ತೆ, ಪಿಂಚ್ ಆಫ್ ವೋಲ್ಟೇಜ್ ಇಸ್ ದ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್. ಡ್ರೈನ್ ಮತ್ತು ಸೋರ್ಸ್ನ ನಡುವೆ ಇರುವಂಥ ವೋಲ್ಟೇಜ್ ಇದು. ಯಾವಾಗ? ಆಫ್ಟರ್ ವಿಚ್ ದ ಡ್ರೈನ್ ಟು ಸೋರ್ಸ್ ಕರೆಂಟ್ ಬಿಕಮ್ಸ್ ಆಲ್ಮೋಸ್ಟ್ ಕಾನ್ಸ್ಟಂಟ್. ಯಾವಾಗ ಇವುಗಳ ಮಧ್ಯೆ ಫ್ಲೋ ಆಗುವಂಥ ಕರೆಂಟ್ ಇರುತ್ತಲ್ಲ ಅದು ಯಾವಾಗ ಕಾನ್ಸ್ಟಂಟ್ ಆಗುತ್ತೋ ಆವಾಗ ಇವುಗಳ ಮಧ್ಯೆ, ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ಇರುವಂತಹ ಒಂದು ವೋಲ್ಟೇಜನ್ನು ನಾವು ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಪಿಂಚ್ ಆಫ್ ವೋಲ್ಟೇಜ್ ಅನ್ನೋದು ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ಏರ್ಪಡುವಂಥ ಒಂದು ವೋಲ್ಟೇಜ್. ಅದು ಯಾವಾಗ ಏರ್ಪಡುತ್ತೆ? ಇವುಗಳ ಮಧ್ಯೆ
ಕಾನ್ಸ್ಟಂಟ್ ಕರೆಂಟ್ ಫ್ಲೋ ಆಗುವಾಗ ಮಾತ್ರ, ಆಲ್ಮೋಸ್ಟ್ ಕಾನ್ಸ್ಟಂಟ್ ಕರೆಂಟ್, ಝೀರೋ ಕರೆಂಟ್ ಅಲ್ಲ, ಆಲ್ಮೋಸ್ಟ್ ಕಾನ್ಸ್ಟಂಟ್ ಕರೆಂಟ್. ಓಕೆ, ಸೊ ಇದಕ್ಕೆ ಇನ್ನೊಂದು ಕಂಡೀಷನ್ ಏನಿದೆ, ಇದು JFET ಅಲ್ಲಿ ಆಗುತ್ತೆ, ಇದಂತೂ ನಿಮ್ಮ ತಲೆಯಲ್ಲಿರಲಿ. ಆಮೇಲೆ ಇದು ಗೇಟ್ ಮತ್ತು ಸೋರ್ಸ್ಗಳ ಮಧ್ಯೆ ವೋಲ್ಟೇಜ್ 0 ಇದ್ದಾಗ ಮಾತ್ರ ಆಗುವಂಥದ್ದು. ಅಂದರೆ ಇವು ಎರಡು, ಇದು ಗೇಟ್ ಮತ್ತು ಸೋರ್ಸ್ ಇದೆಯಲ್ಲ, ಇವುಗಳ ಮಧ್ಯೆ 0 ವೋಲ್ಟೇಜ್ ಇರಬೇಕು. ಆವಾಗ ಮಾತ್ರ ಈ ಕಂಡೀಷನ್ ಬರುತ್ತೆ. ಸೊ ಆವಾಗ ಮಾತ್ರ ಇವುಗಳ ಮಧ್ಯೆ ಇರುವಂಥ ವೋಲ್ಟೇಜ್ನ ನಾವು ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ನಾವು ನೆನಪಿಡಬೇಕಾದ 2 ಅಂಶಗಳೇನೆಂದರೆ, ಇದು JFET ಅಲ್ಲಿ ಆಗುತ್ತೆ, ಮತ್ತು ಈ ಪಿಂಚ್ ಆಫ್ ವೋಲ್ಟೇಜ್ನ ನಾವು ಮೆಜರ್ ಮಾಡುವಾಗ ಗೇಟ್ ಮತ್ತು ಸೋರ್ಸ್ಗಳ ಮಧ್ಯದ, ಅಂದರೆ ಇವುಗಳ ಮಧ್ಯೆ ಯಾವುದೇ ಎಕ್ಸ್ಟರ್ನಲ್ ವೋಲ್ಟೇಜ್ನ ನಾವು ಅಪ್ಲೈ ಮಾಡಲ್ಲ, ಇವುಗಳ ಮಧ್ಯೆ ವೋಲ್ಟೇಜು 0 ಇರುತ್ತೆ. ಓಕೆ, ಸೊ ಈ ಪಿಂಚ್ ಆಫ್ ವೋಲ್ಟೇಜ್ ಅಂದರೆ ಏನಿರುತ್ತೆ ಗೈಸ್, ಈ ಡಿಪ್ಲಿಷನ್ ರೀಸನ್ ಇರುತ್ತಲ್ಲ JFET ಅಲ್ಲಿ, ಸೊ ಈ ಥರ ಇರುತ್ತೆ. ಸೊ ತುಂಬಾ ಹತ್ರ ಬಂದಿರುತ್ತೆ. ಸೊ ನಾರ್ಮಲ್ ಟೈಮಲ್ಲಿ ಹೇಗಿರುತ್ತೆ, ಈ ಥರ ಇರ್ತವೆ ಡಿಪ್ಲಿಷನ್ ರೀಸನ್. ಸೊ ಇಲ್ಲಿ ತುಂಬ ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಜಾಸ್ತಿ ಕರೆಂಟ್ ಹೋಗ್ತಾ ಇರುತ್ತೆ. ಸೊ ಯಾವಾಗ N ರೀಜನ್ ಮತ್ತು P ರೀಜನ್ ಈ ಥರ ಡಿಪ್ಲಿಷನ್ ರೀಸನ್ ಫಾರ್ಮ್ ಆಗಿರುತ್ತೆ. ಬಟ್ ಪಿಂಚ್ ಆಫ್ ಅಲ್ಲಿ ಯಾವ ಥರ ನಾವು ಒಂದು ಬೆರಳು, ಅಂದರೆ ನಾವು ಬೆರಳು ಎರಡು ಬೆರಳನ್ನು ಜೋಡಿಸಿದಾಗ ಒಂದು ಪಿಂಚ್ ಅಂತ ಕರಿತೀವಿ. ಸೊ ಒಂದು ಪಿಂಚ್ ಅಂದ್ರೇನು, 2 ಬೆರಳು ಜೋಡಿಸಿದಾಗ ಸ್ವಲ್ಪ ಏನು ನಾವು ಮಟೀರಿಯಲ್ ಕೈಯಲ್ಲಿ ಹಿಡಿಬೋದು, ಅದನ್ನು ಒಂದು ಪಿಂಚ್ ಆಫ್ ಶುಗರ್, ಪಿಂಚ್ ಆಫ್ ಮಡ್, ಪಿಂಚ್ ಆಫ್ ಟರ್ಮರಿಕ್, ಪಿಂಚ್ ಆಫ್ ಸಮ್ ಮಟೀರಿಯಲ್ ಅಂತ ನಾವು ಹೇಳ್ತೀವಿ. ಪಿಂಚ್ ಆಫ್ ಅಂತಂದರೆ ನಮ್ಮ 2 ಬೆರಳುಗಳ ಮಧ್ಯ ಸಿಗುವಂಥ ಮಟೀರಿಯಲ್ ನಾವು ಪಿಂಚ್ ಅಂತ ಕರಿತೀವಿ. ಪಿಂಚ್ ಅಂದರೆ ಎಷ್ಟಿರುತ್ತೆ, ಒಂದು ಪಿಂಚ್ ಆಫ್ ಶುಗರ್ ಅಂತಂದರೆ ಎಷ್ಟಿರುತ್ತೆ, ತುಂಬ ಕಮ್ಮಿ ಇರುತ್ತೆ. ಸೊ ಅದೇ ಥರ ಪಿಂಚ್ ಆಫ್ ವೋಲ್ಟೇಜ್ ಅಂತಂದರೆ ತುಂಬ ಕಮ್ಮಿ ಇರುವಂಥ ವೋಲ್ಟೇಜು. ಸೊ ವೋಲ್ಟೇಜ್ ಕಮ್ಮಿ ಇದ್ದಾಗ ಆಟೋಮೆಟಿಕ್ಕಾಗಿ ಕರೆಂಟ್ ಕೂಡ ಕಮ್ಮಿ ಇರುತ್ತೆ. ಸೊ ಪಿಂಚ್ ಆಫ್ ಟೈಮಲ್ಲಿ 2 ಪೊಟೆನ್ಷಿಯಲ್ ಅಥವಾ ಜಂಕ್ಷನು ತುಂಬ ಹತ್ರ ಬಂದಿರುತ್ತೆ, ಈ ಥರ ಆಲ್ಮೋಸ್ಟ್ ಟಚ್ ಆಗಿರುತ್ತೆ. ಸೊ ಟಚ್ ಆಗಿರಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ ಗೈಸ್, ಅದರಿಂದ ಸ್ವಲ್ಪ only few electrons are able to cross the junction. So that's why there will be presence of very small current in case of pinch off voltage. So that's all about pinch off voltage guys. Alright, so we'll move to the next, how it looks anta. So idರಲ್ಲಿ ನೋಡಿ ತುಂಬ ಎಕ್ಸ್ಪ್ಲೇನ್ ತುಂಬಾ ನೀಟಾಗಿ ಇದರಲ್ಲಿ ನಾವು ಮಾಡ್ಬೋದು. ಸೊ ಪಿಂಚ್ ಆಫ್ ವೋಲ್ಟೇಜ್ ಅಂದರೆ ಎಲ್ಲಿರುತ್ತೆ, ಸೊ ಓಮಿಕ್ ರೀಜನ್ ಅಂದ್ರೆ ಏನು, ಸೊ VI ಕ್ಯಾರೆಕ್ಟರಿಸ್ಟಿಕ್ ಇದೆ ಗೈಸ್. ಸೊ Y ಆಕ್ಸಿಸಲ್ಲಿ ಕರೆಂಟ್ ತೊಗೊಂಡಿದ್ದೀವಿ, X ಆಕ್ಸಿಸಲ್ಲಿ ವೋಲ್ಟೇಜ್ ಇದೆ. ಸೊ ಇದರಲ್ಲಿ 3 ರೀಜನ್ ಬರುತ್ತೆ, ಓಮಿಕ್ ರೀಜನು, ಪಿಂಚ್ ಆಫ್ ರೀಜನು ಮತ್ತು ಅವೆಲಾಂಚಿ ರೀಜನ್ ಅಂತ ಬರುತ್ತೆ. ಸೊ ಓಮಿಕ್ ರೀಜನ್ ಅಂದರೆ ಏನಿರುತ್ತೆ, ಹೇಗೆ ವೋಲ್ಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಅದರಲ್ಲಿ ಡಿವೈಸು ಲೀನಿಯರ್ ಆಗಿ ಆ್ಯಕ್ಟ್ ಆಗುತ್ತೆ, ಆವಾಗ ವೋಲ್ಟೇಜ್ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ವೋಲ್ಟೇಜ್ ಜಾಸ್ತಿ ಆಗಿದೆ ಮತ್ತು ಕರೆಂಟ್ ಜಾಸ್ತಿ ಆಗಿದೆ. ಸೊ ಈ ಥರ ಈ ಪಾಯಿಂಟ್ವರೆಗೂ ಹೇಗೆ ವೋಲ್ಟೇಜ್ ಚೇಂಜ್ ಆಗುತ್ತೋ ಆ ಥರ ಕರೆಂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ವೋಲ್ಟೇಜ್ ಜಾಸ್ತಿ ಆದರೆ ಕರೆಂಟ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಕಮ್ಮಿ ಆದರೆ ಕರೆಂಟ್ ಕಮ್ಮಿ ಆಗುತ್ತೆ. ಸೊ ನೀವು ಈ ಲೀನಿಯರ್ ಗ್ರಾಫಿಂದ ತುಂಬ ನೀಟಾಗಿ ಅರ್ಥ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬರೋದೇ ಪಿಂಚ್ ಆಫ್ ರೀಜನ್. ಸೊ ಈ ಪಿಂಚ್ ಆಫ್ ರೀಜನಲ್ಲಿ ಏನಾಗುತ್ತೆ, ಗೇಟ್ ಟು ಸೋರ್ಸ್ ವೋಲ್ಟೇಜ್ನ ನಾನು ಹೇಳಿದಾಗೆ 0 ಇಟ್ಟಿರ್ತೀವಿ. ಆವಾಗ ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ, ಇದು ಯಾವಾಗ ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ಆಲ್ಮೋಸ್ಟ್ ಕಾನ್ಸ್ಟಂಟ್ ಕರೆಂಟ್ ಫ್ಲೋ ಆಗ್ತಾ ಇದೆ. ನೋಡಿ ನೀವು ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ನಾವು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಇವುಗಳ ಮಧ್ಯೆ ಆಲ್ಮೋಸ್ಟ್ ಕಾನ್ಸ್ಟಂಟ್ ಕರೆಂಟ್ ಅದು ಇಲ್ಲಿದೆ ನೋಡಿ. ಸೊ ಇದು ಕಾನ್ಸ್ಟಂಟ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಈ ಎಕ್ಸೆಸಲ್ಲಿ ಎಷ್ಟಿದೆ ಕರೆಂಟು, ಇಷ್ಟೇ ಫ್ಲೋ ಆಗೋದು. ಸೊ ಅದರಿಂದ ಇದನ್ನೇ ಪಿಂಚ್ ಆಫ್ ರೀಜನ್ ಅಂತ ಕರೆಯೋದು, ಅಂದರೆ ತುಂಬ ಕಮ್ಮಿ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಒನ್ಸ್ ಈ ಪಿಂಚ್ ಆಫ್ ರೀಜನ್ ಆದಮೇಲೆ, ಅಂದರೆ ಎಲೆಕ್ಟ್ರಿಕ್ ವೋಲ್ಟೇಜು ತುಂಬ ಜಾಸ್ತಿ ಆದಮೇಲೆ ಆವಾಗ ಆ ಜಂಕ್ಷನ್ ಬ್ಯಾರಿಯರ್ ಏನಿರುತ್ತಲ್ಲ ಅದು ಬ್ರೇಕ್ ಆಗುತ್ತೆ. ಸೊ ಆ ಬ್ರೇಕ್ ಆದಮೇಲೆ ನಾನು ಹೇಳಿದಾಗೆ ಅವೆಲಾಂಚಿ ಫಿನಾಮಿನಾ ನಡೆಯುತ್ತೆ. ಸೊ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸು ಆಟಮ್ಸ್ಗೆ ಕೊಲೈಡ್ ಆಗಿ ಕ್ಯಾರಿಯರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಅದರಿಂದ ತುಂಬ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ರಿಲೀಸ್ ಆಗುತ್ತೆ, ಮತ್ತೆ ಚೈನ್ ರಿಯಾಕ್ಷನ್ ಆಗಿ. ಸೊ ಆವಾಗ ತುಂಬ ಹೈ ಕರೆಂಟು ಒಮ್ಮೆಗೆ ಫ್ಲೋ ಆಗೋದು. ಸೊ ಅದರಿಂದ ನಮಗೆ ಜೆ ಕರ್ವ್ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಜೆ ಕರ್ವ್ ಸಿಕ್ಕಿದೆ. ಸೊ ಈ ಥರ ಗೈಸ್ ಒಂದು ಗ್ರಾಫಿಂದ ನಾವು ಈ ಥರ ನಾವು ಅದನ್ನು ತಿಳ್ಕೊಬೋದು. ಸೊ FET ಈ ಗ್ರಾಫ್ ಅಂತಂದರೆ ಈ ಗ್ರಾಫನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದೆಲ್ಲ ನೋಟ್ಸ್ ಬೇಕಂದರೆ ನಮಗೆ ಮೆಸೇಜ್ ಮಾಡಿ ಗೈಸ್, ನಾವು ನಿಮಗೆ ಕಳಿಸ್ತೀವಿ. ಆಲ್ ರೈಟ್, ಸೊ ಕಮಿಂಗ್ ಟು ಅವರ್ ಆ್ಯಕ್ಚುಯಲ್ ಕ್ವಶನ್ಸ್, ದ್ಯಾಟ್ ಈಸ್ ದ MCQ ಟೈಪ್. ಸೊ ಇಷ್ಟೆಲ್ಲ ಆಯಿತು ಗೈಸ್, ಥೇರಿ ಆಯಿತು. ಓಕೆ, ಸೊ ಇವಾಗ ಆ ಥೇರಿಗೆ ರಿಲೇಟೆಡು ಒಂದಿಷ್ಟು ಕ್ವಶನ್ನ ನಾವು ತಿಳ್ಕೊಳ್ಳೇಬೇಕು. ಓಕೆ, ಸೊ ಆಸ್ಟ್ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಸ್ ನಾವು ಇಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ದೇರ್ ಆರ್ ಡ್ಯಾಶ್ ಟೈಪ್ಸ್ ಆಫ್ ಬ್ರೇಕ್ ಡೌನ್ಸ್ ಅಂತ. ಸೊ ಎಷ್ಟು ಟೈಪ್ ಆಫ್ ಬ್ರೇಕ್ ಡೌನ್ ಇದೆ, 3 ಟೈಪ್ಸ್, 2 ಟೈಪ್ಸ್, 4 ಟೈಪ್ಸ್ ಆ್ಯಂಡ್ 5 ಟೈಪ್ಸ್ ಅಂತ 4 ಆಪ್ಷನ್ಸ್ ಇದೆ. ಸೊ ನಮಗೆಲ್ಲರಿಗೂ ಗೊತ್ತು 2 ಟೈಪ್ ಆಫ್ ಬ್ರೇಕ್ ಡೌನ್ಸ್ ಆಗುತ್ತೆ ಸೆಮಿ ಕಂಡಕ್ಟಿಂಗ್ ಮತ್ತು ಇನ್ಸುಲೇಟಿಂಗ್ ಮಟೀರಿಯಲ್ಸಲ್ಲಿ. ಸೊ ಅದಕ್ಕೆ 2 ಟೈಪ್ಸ್ ಆಫ್, ಅದರಲ್ಲಿ ಎರಡು ಯಾವ ಟೈಪ್ ಇದೆ, 2. ಒಂದು ಅವೆಲಾಂಚಿ ಬ್ರೇಕ್ ಡೌನ್, ದ್ಯಾಟ್ ಈಸ್ ಸ್ಟ್ಯಾಂಡಿಂಗ್ ಫಾರ್ A, ಆ್ಯಂಡ್ ಇನ್ನೊಂದು ಜೀನರ್ ಬ್ರೇಕ್ ಡೌನ್. ಸೊ ಇದು ಯಾವಾಗ ಆಗುತ್ತೆ, 6 ವೋಲ್ಟ್ ಮೇಲ್ಗಡೆ ಇದ್ದಾಗ ಆಗುತ್ತೆ, ಇದು 6 ವೋಲ್ಟ್ ಕೆಳಗಡೆ ಇದ್ದಾಗ ಮಾತ್ರ
ಆಗೋದು. ಸೊ ಇದರಲ್ಲಿ ಇದು ಯಾವುದರಿಂದ ಆಗುತ್ತೆ, ಇದು ವೋಲ್ಟೇಜಿಂದ ಆಗುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡಿಂದ ಆಗುತ್ತೆ. ಸೊ ಇದು ವೋಲ್ಟೇಜ್ ಜಾಸ್ತಿ ಆಗೋದ್ರಿಂದ ಕ್ಯಾರಿಯರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದರಲ್ಲಿ ಕ್ಯಾರಿಯರ್ ಮಲ್ಟಿಪ್ಲಿಕೇಶನ್ CM ಅಂತ ನೆನಪಿಟ್ಕೊಳ್ಳಿ. ಓಕೆ, ಸೊ CM ಆಗೋದು ಇದರಲ್ಲಿ ಅವಲಾಂಚಿ ಬ್ರೇಕ್ಡೌನಲ್ಲಿ. ಇದರಲ್ಲಿ ಏನಾಗುತ್ತೆ, ಇದು ಎಲೆಕ್ಟ್ರಿಕ್ ಸೆಳೆತ, ಎಲೆಕ್ಟ್ರಿಕ್ ಫೀಲ್ಡು ಎಳ್ಕೊಳ್ಳುತ್ತೆ ಎಲೆಕ್ಟ್ರಾನ್ನ. ಸೊ ಇದರಲ್ಲಿ ಯಾವುದೇ ಕ್ಯಾರಿಯರ್ ಮಲ್ಟಿಪ್ಲಿಕೇಶನ್ ಜೀನರ್ ಬ್ರೇಕ್ಡೌನಲ್ಲಿ ಇರೋದಿಲ್ಲ. ಓಕೆ, ಸೊ ಇದಾಗಿತ್ತು ಫಸ್ಟ್ ಕ್ವಶನ್ಗೆ ಆನ್ಸರ್, ದಟ್ ಈಸ್ 2 ಅಂತ. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. The breakdown which occurs after 6 volts is called as. The 6 volt ಆದಮೇಲೆ ಆಗುವಂಥ ಒಂದು ಬ್ರೇಕ್ಡೌನ್ನ, ಸೊ ನಾನು ಆವಾಗಲೇ ಹೇಳಿದ್ದೇನೆ ಇದಕ್ಕೆ ಆನ್ಸರು ಅವಲಾಂಚಿ ಬ್ರೇಕ್ಡೌನ್, ಜೀನರ್ ಬ್ರೇಕ್ಡೌನ್, ಮಾರಿಸ್ ಬ್ರೇಕ್ಡೌನ್ ಆ್ಯಂಡ್ ಜೇಸನ್ ಬ್ರೇಕ್ಡೌನ್ ಅಂತ. ಸೊ 6 ವೋಲ್ಟ್ ಆದಮೇಲೆ ಆಗುವಂಥ ಬ್ರೇಕ್ಡೌನ್ನ ನಾವು ಅವಲಾಂಚಿ ಬ್ರೇಕ್ಡೌನ್ ಅಂತ ಕರಿತೀವಿ. ಸೊ ಆಯ್ಕೆ ಎ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ, ಥರ್ಡ್ ಕ್ವಶನ್. ದ ಬ್ರೇಕ್ಡೌನ್ ವಿಚ್ ಆಕರ್ಸ್ ಬಿಫೋರ್ 6 ವೋಲ್ಟ್ ಈಸ್ ಕಾಲ್ಡ್ ಆಸ್. ಸೊ 6 ವೋಲ್ಟ್ಗಿಂತ ಮುಂಚೆ ಆಗುವಂಥ ಒಂದು ಬ್ರೇಕ್ಡೌನ್ನ ನಾವು ಏನಂತ ಕರಿತೀವಿ? ಸೊ 6 ವೋಲ್ಟ್ಗಿಂತ ಮುಂಚೆ ಆಗೋ ಬ್ರೇಕ್ಡೌನ್ನ ನಾವು ಅವಲಾಂಚಿ ಬ್ರೇಕ್ಡೌನ್ ಅಂತೀವ, ಜೀನರ್ ಬ್ರೇಕ್ಡೌನ್ ಅಂತೀವ, ಅಥವಾ ಜೇಸನ್ ಬ್ರೇಕ್ಡೌನ್ ಅಂತೀವ, ಅಥವಾ ಮಾರಿಸ್ ಬ್ರೇಕ್ಡೌನ್ ಅಂತೀವಿ. ಸೊ ನಾವೆಲ್ಲರೂ ಅನ್ನೋದು ಅದನ್ನು ಜೀನರ್ ಬ್ರೇಕ್ಡೌನ್ ಅಂತ. ಓಕೆ, ಸೊ ಇದು ಎರಡಾಗಿತ್ತು ಗೈಸ್, ಆಪ್ಷನ್ 2. ಓಕೆ, ಸೊ ದ ಫೋರ್ತ್ ಕ್ವಶನ್ ಈಸ್ ದ ಬ್ರೇಕ್ಡೌನ್ ವಿಚ್ ಆಕರ್ಸ್ ಡ್ಯೂ ಟು ಕ್ಯಾರಿಯರ್ ಮಲ್ಟಿಪ್ಲಿಕೇಶನ್ ಈಸ್ ಕಾಲ್ಡ್ ಆಸ್. ಸೊ ಅದಕ್ಕೆ ನಾನು ಹೇಳಿದೆ ಗೈಸ್, ತುಂಬ ಗಮನವಿಟ್ಟು ಥಿಯರಿನ ಕೇಳಿ. ಸೊ ಥಿಯರಿಯಲ್ಲಿರುವ ಕಾನ್ಸೆಪ್ಟ್ಸ್ ನಾವು ಇಲ್ಲಿ ಆನ್ಸರ್ ಕ್ವಶನ್ಸಲ್ಲಿ ಇರುತ್ತೆ, ಯಾಕಂದರೆ ಅದು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಸೊ ನೀವು ಒಂದು ಥಿಯರಿ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ 1000 ಕ್ವಶನ್ ಆದರೂ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಇರೋದು ಸ್ಯಾಂಪಲ್, ಅಂದರೆ ಪ್ರೀವಿಯಸ್ ಆಗಿ ಕೇಳಿರುವಂಥ 10 ಕ್ವಶನ್ ಮಾತ್ರ. ಬಟ್ ನೀವು ಥಿಯರಿನ ಗಮನವಿಟ್ಟು ಕೇಳಿದ್ರೆ, ಅದನ್ನು ನೀಟಾಗಿ ಸ್ಟಡಿ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಬೇಕಾದರೂ ನೀವು ಇಲ್ಲಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ಇದಕ್ಕೆ ನೋಡಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಅವಲಾಂಚಿ ಬ್ರೇಕ್ಡೌನ್, ಜೀನರ್ ಬ್ರೇಕ್ಡೌನ್, ಜೇಸನ್ ಬ್ರೇಕ್ಡೌನ್ ಆ್ಯಂಡ್ ಮಾರಿಸ್ ಬ್ರೇಕ್ಡೌನ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಅವಲಾಂಚಿ ಬ್ರೇಕ್ಡೌನ್. CM ಆಗೋದು ಇದರಲ್ಲಿ ಅವಲಾಂಚಿ ಬ್ರೇಕ್ಡೌನಲ್ಲಿ, ಅಂದರೆ ಕ್ಯಾರಿಯರ್ ಮಲ್ಟಿಪ್ಲಿಕೇಶನ್. ಸೊ ನೆಕ್ಸ್ಟ್ ಏನಿದೆ, ದ ಬ್ರೇಕ್ಡೌನ್ ವಿಚ್ ಆಕರ್ಸ್ ಡ್ಯೂ ಟು ದ ಎಫೆಕ್ಟ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್. ಅವಲಾಂಚಿ ಬ್ರೇಕ್ಡೌನ್, ಜೀನರ್ ಬ್ರೇಕ್ಡೌನ್, ಮಾರಿಸ್ ಬ್ರೇಕ್ಡೌನ್ ಆ್ಯಂಡ್ ಜೇಸನ್ ಬ್ರೇಕ್ಡೌನ್. ಸೊ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಹೈಲೈಟ್ ಮಾಡಿದ್ದೀನಿ, ಅದು ಆಗೋದು ಜೀನರ್ ಬ್ರೇಕ್ಡೌನಲ್ಲಿ ಮಾತ್ರ. ಓಕೆ, ಸೊ ಎಫೆಕ್ಟ್ ಆಫ್ strong electric field can be seen only in the Zener breakdown. So that's why option B will be the right answer for 5th question. Okay, so ಇವಾಗ ನೋಡಿ ಇದೇನು ಕೊಟ್ಟಿದ್ದಾರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ರೈಟ್ ಆಪ್ಷನ್ ಫ್ರಮ್ ದೆಮ್ ಅಂತ. ಸೊ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ 4 ಆಯ್ಕೆ ಇದೆ. ಸೊ ಆ 4 ಆಯ್ಕೆಗಳನ್ನು ಈ 2 ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಯಾವುದು ಸರಿಯಾಗಿದೆ ಅಂತ ಚೂಸ್ ಮಾಡಬೇಕು. ಸೊ ಸ್ಟೇಟ್ಮೆಂಟ್ 1 ಏನಿದೆ, ದ ಬ್ರೇಕ್ಡೌನ್ ಆಕರ್ಸ್ ಓನ್ಲಿ ಇನ್ ಇನ್ಸುಲೇಟರ್ಸ್. ಅಂದರೆ ಬ್ರೇಕ್ಡೌನ್ ಇನ್ಸುಲೇಟರ್ಸಲ್ಲಿ ಮಾತ್ರ ಆಗುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ, ದ ಬ್ರೇಕ್ಡೌನ್ ಆಕರ್ಸ್ ಬೋತ್ ಇನ್ ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಅಂತ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಸೆಮಿಕಂಡಕ್ಟಿಂಗ್ ಮಟೀರಿಯಲಲ್ಲೂ ಬ್ರೇಕ್ಡೌನ್ ಆಗುತ್ತೆ ಮತ್ತು ಇನ್ಸುಲೇಟಿಂಗ್ ಮಟೀರಿಯಲಲ್ಲಿ ಕೂಡ ಬ್ರೇಕ್ಡೌನ್ ಆಗುತ್ತೆ ಅಂತ ಹೇಳ್ತಿದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಅಂದರೆ ಇವು 2 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿಯಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ನನ್ ಆಫ್ ದೆಮ್ ಅಂತ. ಸೊ ನಮ್ಗೆ ಗೊತ್ತು ಬ್ರೇಕ್ಡೌನ್ ಆಗೋದು ಎರಡರಲ್ಲೂ, ಅಂದರೆ ಇನ್ಸುಲೇಟರ್ಸಲ್ಲೂ ಆಗುತ್ತೆ ಮತ್ತು ಸೆಮಿಕಂಡಕ್ಟರಲ್ಲಿ ಕೂಡ ಆಗುತ್ತೆ. ಸೊ ಅದರಿಂದ ಸರಿಯಾದ ಆಯ್ಕೆ ಸ್ಟೇಟ್ಮೆಂಟ್ 2 ಆಗುತ್ತೆ, ಅಂದರೆ ಎರಡರಲ್ಲಿ ಕೂಡ ಬ್ರೇಕ್ಡೌನ್ ಆಗುತ್ತೆ ಅಂತ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ 7th ಕ್ವಶನ್, ದ ಪಿಂಚ್ ಆಫ್ ಎಫೆಕ್ಟ್ ಈಸ್ ಅಬ್ಸರ್ವ್ಡ್ ಇನ್ ಡ್ಯಾಶ್ ಅಂತ. ಸೊ ಪಿಂಚ್ ಆಫ್ ವೋಲ್ಟೇಜ್ ಎದ್ರಲ್ಲಿ ನೋಡ್ತೀವಿ ನಾವು, BJTಯಲ್ಲಿ ನೋಡ್ತೀವ, FETಯಲ್ಲಿ ನೋಡ್ತೀವ, ವ್ಯಾಕ್ಯೂಮ್ ಟ್ಯೂಬ್ಸಲ್ಲಿ ನೋಡ್ತೀವ, ಅಥವಾ ಕೆಪಾಸಿಟರ್ಸಲ್ಲಿ ನೋಡ್ತೀವ ಅಂತ. ಸೊ ನಾವು ಪಿಂಚ್ ಆಫ್ ವೋಲ್ಟೇಜ್ ಅಥವಾ ಪಿಂಚ್ ಆಫ್ ಎಫೆಕ್ಟ್ ಕಾಣೋದು FETಗಳಲ್ಲಿ ಮಾತ್ರ, ಯಾಕಂದರೆ ಅದು ವೋಲ್ಟೇಜ್ ಕಂಟ್ರೋಲ್ ಡಿವೈಸು. ಸೊ ಅದರಿಂದ ಪಿಂಚ್ ಆಫ್ ವೋಲ್ಟೇಜ್ ಕಾಣೋದು FETನಲ್ಲಿ ಮಾತ್ರ. ಸೊ ಆಪ್ಷನ್ B ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ 7th ಕ್ವಶನ್. ಸೊ ದಿಸ್ ದ 8th ಕ್ವಶನ್. ಸೊ ದಟ್ ಈಸ್ ವಾಟ್ ಈಸ್ ಪಿಂಚ್ ಆಫ್ ವೋಲ್ಟೇಜ್ ಅಂತ. ಸೊ ಪಿಂಚ್ ಆಫ್ ವೋಲ್ಟೇಜ್ನ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ವೋಲ್ಟೇಜ್ ಅಟ್ ವಿಚ್ ಕರೆಂಟ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡ್ರೈನ್ ರಿಮೇನ್ಸ್ ಕಾನ್ಸ್ಟಂಟ್, voltage at which current between source and drain doubles, voltage at which current between source and drain becomes half, voltage at which current between source and drain becomes 2/3 of the original value ಅಂತ. ಸೊ ಇದರಲ್ಲಿ ನಮಗೆಲ್ಲರಿಗೂ ಗೊತ್ತು, ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ವೋಲ್ಟೇಜು ಕಾನ್ಸ್ಟಂಟ್ ಇದ್ದಾಗ ಮಾತ್ರ ಪಿಂಚ್ ಆಫ್ ವೋಲ್ಟೇಜ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಆಪ್ಷನ್ A ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ಈ ಥರ ಎಲ್ಲ ಆ್ಯಂಗಲಲ್ಲಿ ನಮಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ. ಸೊ ಪಿಂಚ್ ಆಫ್ ವೋಲ್ಟೇಜ್ ಇದ್ರ ಮೇಲೆ ಮತ್ತೇನು ಕೇಳ್ಬೋದು ಗೈಸ್,
ಗೇಟ್ ಮತ್ತು ಸೋರ್ಸ್ಗಳ ಮಧ್ಯೆ ವೋಲ್ಟೇಜ್ ಎಷ್ಟಿರುತ್ತೆ ಅಂತ ಕೇಳ್ಬೋದು. ಈ ಥರ ತುಂಬ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಸೊ ಅದಕ್ಕೆ ನಾವು ಥಿಯರಿ ಓದ್ಕೊಂಡ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ತುಂಬ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ 9th ಕ್ವಶನ್ ಏನಿದೆ, ಅಟ್ ದ ಟೈಮ್ ಆಫ್ ಪಿಂಚ್ ಆಫ್ ಇನ್ FET ದ ಗೇಟ್ ಟು ಸೋರ್ಸ್ ವೋಲ್ಟೇಜ್ ವಿಲ್ ಬಿ. ಓಕೆ, ಸೊ ನೋಡಿ ಕೇಳಿದ್ದಾರೆ ಇಲ್ಲಿ. ಸೊ ಅಟ್ ದ ಟೈಮ್ ಆಫ್ ಪಿಂಚ್ ಆಫ್ ವೋಲ್ಟೇಜ್ ಇನ್ FET, ಸೊ ಪಿಂಚ್ ಆಫ್ ವೋಲ್ಟೇಜ್ನ ಸಮಯದಲ್ಲಿ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ನ ಗೇಟ್ ಮತ್ತು ಸೋರ್ಸ್ಗಳ ಮಧ್ಯೆ ಎಷ್ಟು ವೋಲ್ಟೇಜ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಡಯಾಗ್ರಾಮ್ ನೆನಪಲ್ಲಿದ್ದರೆ ನೆನಪಾಗುತ್ತೆ ಗೈಸ್ ನಿಮಗೆ. ಸೊ ಇದು ಈ ಥರ BJTನ ಒಂದು ನಾನು ನಿಮಗೆ ಡಯಾಗ್ರಾಮ್ ಹೇಳಿದ್ದೆ. ಸೊ ಇದು ಗೇಟ್ ಇರುತ್ತೆ, ಇಲ್ಲಿ ಸೋರ್ಸ್ ಇರುತ್ತೆ ಮತ್ತು ಇಲ್ಲಿ ಡ್ರೈನ್ ಇರುತ್ತೆ. ಸೊ ಇವುಗಳ ಮಧ್ಯೆ ವೋಲ್ಟೇಜ್ ಎಷ್ಟು ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲೂರೇ ಕ್ವಶನ್ ಮಾರ್ಕು. ಸೊ ಅದೆಲ್ಲರೂ ನಮ್ಗೆ ಗೊತ್ತು 0 ಅಂತ. ಓಕೆ, ಸೊ ಗೇಟ್ ಮತ್ತು ಸೋರ್ಸ್ಗಳ ಮಧ್ಯೆ 0 ವೋಲ್ಟೇಜ್ ಇರುವಾಗ ಮಾತ್ರ ಪಿಂಚ್ ಆಫ್ ವೋಲ್ಟೇಜ್ನ ನಾವು ಎಫೆಕ್ಟ್ನ ಕಾಣ್ಬೋದು ಅಂತ. ಓಕೆ, ಸೊ ಆಪ್ಷನ್ B ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಸೊ ಲಾಸ್ಟ್ ಕ್ವಶನ್ ನೋಡಿ ಏನಿದೆ, ಅಟ್ ದ ಟೈಮ್ ಆಫ್ ಪಿಂಚ್ ಆಫ್ ದ ಕರೆಂಟ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡ್ರೈನ್ ಈಸ್ 0, ಸ್ಟೇಟ್ ವೆದರ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ. ಸೊ ಪಿಂಚ್ ಆಫ್ ಟೈಮಲ್ಲಿ ಗೇಟ್ ಮತ್ತು ಸೋರ್ಸ್ಗಳ ಮಧ್ಯೆ, ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ಅಥವಾ ಸೋರ್ಸ್ ಮತ್ತು ಡ್ರೈನ್, ಹೈಲೈಟ್ ಮಾಡ್ತೀನಿ ನೋಡಿ, ಸೋರ್ಸ್ ಮತ್ತು ಡ್ರೈನ್ಗಳ ಮಧ್ಯೆ 0 ಅಂದರೆ 0 ಇರುತ್ತೆ ಅಂತ, ಕರೆಂಟ್ 0 ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳ್ತಿದ್ದಾರೆ. ಟ್ರೂ, ಫಾಲ್ಸ್, ಇನ್ಸಫಿಷಿಯೆಂಟ್ ಡೇಟಾ, ನನ್ ಆಫ್ ದೀಸ್ ಅಂತ. ಸೊ ನಿಮ್ಗೆ ಗೊತ್ತಿದ್ರೆ ಗೈಸ್, ನಾವು ಪ್ರೀವಿಯಸ್ ಆಗಿ ಒಂದು ಗ್ರಾಫ್ ನೋಡಿದ್ವಿ. ಓಕೆ, ಸೊ ಆ ಗ್ರಾಫ್ ತೆಗಿತೀನಿ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ, ಇದೇನಿದೆ, ಗೇಟ್ ಮತ್ತು ಡ್ರೈನ್ ಮತ್ತು ಸೋರ್ಸ್ಗಳ ಮಧ್ಯೆ ಇರುವಂತಹ ಕರೆಂಟ್ ಇದೆ. ಸೊ ಇದು 0 ಆಗಿದೆಯಾ? 0 ಅಂದರೆ ಈ ಗ್ರಾಫು ಇಲ್ಲಿರಬೇಕಾಗಿತ್ತು, ಬಟ್ 0 ಇಲ್ಲ, ಅದು ಕಾನ್ಸ್ಟೆಂಟ್ ಇರುತ್ತೆ ಗೈಸ್, 0 ಇರಲ್ಲ. ಸೊ ಆದ್ದರಿಂದ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ಓಕೆ, ಸೊ ಸೋರ್ಸ್ ಮತ್ತು ಡ್ರೈನ್ಗಳ ಮಧ್ಯೆ 0 ಇರಲ್ಲ, ಅದರಿಂದ ಫಾಲ್ಸ್ ಇದು. ಸೊ ಆಪ್ಷನ್ B ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಇದು 0 ಆಗಿರೋಂಗಿಲ್ಲ, ಇದು ಏನಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ, ಅದು ಚೇಂಜ್ ಆಗ್ತಾ ಇರೋಂಗಿಲ್ಲ, ಕಾನ್ಸ್ಟೆಂಟ್. ಓಕೆ, C ಅಂತ ಅಂದ್ಕೊಳ್ಳಿ, ಕಾನ್ಸ್ಟೆಂಟ್ ಇರುತ್ತೆ. ಆಲ್ ರೈಟ್, ಸೊ ದ್ಯಾಟ್ಸ್ ಅಬೌಟ್ ದ 10th ಕ್ವಶನ್. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. Okay, so that's all about breakdown voltage, avalanche breakdown, then pinch off voltage, Zener breakdown. Okay, so 4 ಟಾಪಿಕ್ ನಾವು ಈ ವಿಡಿಯೋ ಎಲ್ಲ ಕವರ್ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಮ್ಮ ಸಲುವಾಗಿ ಏನಾದರೂ ಸಜೆಷನ್ಸ್ ಇದ್ದರೆ ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಆಮೇಲೆ ಇದನ್ನು ಮರಿಬೇಡಿ, ಜರ್ಮೇನಿಯಮ್ಗೆ ಎಷ್ಟಿದೆ ಬ್ರೇಕ್ಡೌನ್ ವೋಲ್ಟೇಜ್ ಅಂತ ಕಮೆಂಟಲ್ಲಿ ಹಾಕಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ, ಕಂಟೆಂಟ್ ಒಳ್ಳೇದು ಅನಿಸಿದರೆ, ನಿಮಗೆ ಇಷ್ಟೊತ್ತು ನೋಡಿದ್ದೀರಾ ಅಂದರೆ, ನಿಮ್ಗೆ ಲೈಕ್ ಆಗಿರುತ್ತೆ ಅಂದರೆ ಪ್ಲೀಸ್ ಗೈಸ್ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.